ಮನೆ ಒಳಗಡೆ ಪ್ರೀತಿ ವಿಶ್ವಾಸ, ಮನೆ ಆಚೆ ಕಡೆ ಗೌರವ. ಮನೆ ಒಳಗಡೆ ನಿಮಗೆ ಗೌರವ ಬೇಡ, ಮನೆ ಆಚೆ ನಿಮಗೆ ಪ್ರೀತಿ ವಿಶ್ವಾಸ ಬೇಡ. ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಅ ಸ್ಮಾಲ್ ಸ್ಟೆಪ್ ಆ್ಯಂಡ್ ಅ ಸ್ಟ್ರಾಂಗರ್ ಸ್ಟೆಪ್. ಐ ಪ್ಲೇಡ್ ಫಾರ್ ಕರ್ನಾಟಕ ಅಂಡರ್ 19, ಅಂಡರ್ 16, ಅಂಡರ್ 13, represented the state. First, please accept to fail. ಆಂಟ್ರಪ್ರನರ್ ಆಗಿರಿ, ವಾಂಟ್ರಪ್ರನರ್ ಆಗಿರಬೇಡಿ. 6,000 ರೂಪಾಯಿ ಸಂಬಳದಲ್ಲಿ ಬೆಂಗಳೂರಲ್ಲಿ ಸೈಟ್ ತೊಗೊಳಕ್ಕಾಗತ್ತಾ? ಇಫ್ ಯು ಹ್ಯಾವ್ ಟು ಸೇ ಯು ಆರ್ ರಿಚ್, ಇಫ್ ಯು ವಾಂಟ್ ಟು ಶೋ ಯು ಆರ್ ರಿಚ್, ದೆನ್ ಯು ಆರ್ ರಿಯಲಿ ಪೂರ್. ಮನಿ ನಾಟ್ ಸ್ಪೆಂಟ್ ಇಸ್ ಈಕ್ವಲ್ ಟು ಮನಿ ಅರ್ನ್ಡ್. ಟ್ರಾವೆಲ್ ಮಾಡ್ತೀವಿ, ಫೋನ್ ತೊಗೊಳ್ತೀವಿ, ಕಾರ್ ತೊಗೊಳ್ತೀವಿ, ಅದರ ಮೇಲೆ ಸಾಲಗಳು ತಪ್ಪು. ನಾವೆಲ್ಲರೂ ಕನಸುಗಳನ್ನು ಕಾಣ್ತೇವೆ, ಆದರೆ ಆ ಕನಸುಗಳನ್ನು ಸಾಕಾರಗೊಳಿಸಬೇಕಂದ್ರೆ ಕಠಿಣ ಪರಿಶ್ರಮ ಬೇಕು. ಕೆಲವು ಜನ ಆ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ತಾರೆ. ಇವತ್ತು ನಮ್ಮ ಜೊತೆ ಅಂಥ ಒಬ್ಬ ಸಾಧಕ ಇದ್ದಾರೆ, ಕಿರಣ್ ಉಪಾಧ್ಯ. ರಿಯಲ್ ಎಸ್ಟೇಟ್ ಆಗಿರಬಹುದು, ಸಾಫ್ಟ್ವೇರ್ ಉದ್ಯಮ ಆಗಿರ್ಬೋದು, ಹೀಗೆ ಹಲವು ಉದ್ಯಮಗಳಲ್ಲಿ ತಮ್ಮನ್ನು ತಾವು 10-15 ವರ್ಷಗಳಿಂದ ತೊಡಗಿಸಿಕೊಂಡು ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಕೇವಲ ಅಷ್ಟೇ ಆಗಿದ್ರೆ ಮೋಸ್ಟ್ಲಿ ಅವ್ರ ಜೊತೆ ನಾವು ಇವತ್ತು ಮಾತಾಡ್ತಿರ್ಲಿಲ್ವೋ ಏನೋ. ಅದರ ಜೊತೆ ಅವರ ಜೀವನ ಶೈಲಿ, ಅವರು ಬದುಕ್ತಿರೋ ರೀತಿ, ಅಥವಾ ಅವರ ಜೊತೆ ಇರುವವರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರೋ ರೀತಿ, ಅವರು ಮಾಡ್ತಾ ಇರುವ ಸಮಾಜಮುಖಿ ಕೆಲಸಗಳು ಖಂಡಿತ ಸ್ತುತ್ಯಾರ್ಹ. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಗೂ ನಮ್ಮ ಚಾನೆಲ್ನ ಘನತೆಯನ್ನು ಹೆಚ್ಚಿಸಿದ್ದಾರೆ. ಕಿರಣ್ ಅವರೇ, ನಮಸ್ಕಾರ. ನಮಸ್ತೆ. ಕಿರಣ್, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಈ ಕನಸುಗಳನ್ನು ನೀವು ಕಂಡು ಇವತ್ತು ಇಲ್ಲಿದ್ದೀರಾ, ಇವತ್ತೊಂದು ಸಕ್ಸಸ್ಫುಲ್ ಉದ್ಯಮಿ ಆಗಿದ್ದೀರಾ. ನಿಮ್ಮ ರೂಟೀನ್ ಹೇಗಿದೆ? ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಅ ಸ್ಮಾಲ್ ಸ್ಟೆಪ್ ಆ್ಯಂಡ್ ಅ ಸ್ಟ್ರಾಂಗರ್ ಸ್ಟೆಪ್. You should always aim at playing a cricket test match, because the game is cricket. If you're putting an analogy of cricket, 2020 is very, very impressive, very attractive. But what cricket is because of the test match. So when we are planning our work, our business, our life, it has to be planned for a long time. That's what I always believed. Take a small stride, a strong stride, and continue to do it over the years. The success will come. ಖಂಡಿತ. ನೀವು ಕ್ರಿಕೆಟದ ಎನಾಲಜಿ ಕೊಟ್ರ, ಮೋಸ್ಟ್ಲಿ ನಾವೊಂದು ಕ್ರಿಕೆಟ್ ಬಗ್ಗೆನೇ ಪ್ರಶ್ನೆ ಕೇಳ್ಬೋದು. ನಾನು ನೋಡಿಲ್ಲ, ಬಟ್ ಕೇಳಿ ತಿಳಿದಿದ್ದೇನೆ ನೀವು ಒಬ್ಬರು ಕ್ರಿಕೆಟರು. ಕ್ರಿಕೆಟಲ್ಲಿ ತುಂಬ ಅಕಾಂಪ್ಲಿಷ್ ಮಾಡಿದ್ರಿ, ಒಂದು ಲೆವೆಲ್ವರೆಗೆ ಸಾಧನೆ ಮಾಡಿದ್ರಿ ಅಂತ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ನಿಮ್ಮ ಜೀವನಕ್ಕೆ ಹೇಗೆ ಸಹಕಾರಿಯಾಯಿತು? ಸೊ ಎಲ್ಲರೂ ಕ್ರಿಕೆಟ್ ಆಡೋದು ಇಂಡಿಯಾದಲ್ಲಿ ಕ್ರೇಜ್. ವೆನ್ ವಿ ಸ್ಟಾರ್ಟೆಡ್ ಅವರ್ ಕರಿಯರ್ ಆ್ಯಸ್ ಅ ಸ್ಪೋರ್ಟ್ಸ್ಮನ್, ಐ ಪ್ಲೇಡ್ ಫಾರ್ ಕರ್ನಾಟಕ ಅಂಡರ್ 19, ಅಂಡರ್ 16, ಅಂಡರ್ 13, represented the state. And I had sports injuries which put me in backseat. But I took a lot of takeaways from that, because I got what hard work is, I got what dedication is, I got what simplicity is. Because according to me, the most difficult thing to do is to be simple. So if iPhone is successful today, if big brands are successful today, is because they keep things very simple. So if you are able to keep everything simple, which is the most difficult thing to do, you will succeed. So the game of cricket taught me all that. It gave me discipline, it gave me competitive spirit. When I understood that my skill, my effort, my talent is not enough to actually play for the country, I took the same inputs from the game of cricket and used it in business. And that helped me a lot. ಓಕೆ, ಇಂಟ್ರೆಸ್ಟಿಂಗ್. ಕಿರಣ್, ನಿಮ್ಮ ಬಾಲ್ಯ ಹೇಗಿತ್ತು? ನೀವು ಚಿಕ್ಕವರಿರುವಾಗ ಹೇಗಿದ್ರಿ? ನಾನು ದೊಡ್ಡವನಾದ ಮೇಲೆ ಒಂದು ಉದ್ಯಮ ಶುರು ಮಾಡಬೇಕು ಅಥವಾ ಈ ರೀತಿ ಲೈಫನ್ನು ಕಂಟಿನ್ಯೂ ಮಾಡಬೇಕು ಅಂಥದ್ದು ಏನಾದ್ರು ಒಂದು ಥಾಟ್ಸ್ ಇತ್ತ ನಿಮಗೆ, ಅಥವಾ ನಿಮ್ಮ ಬಾಲ್ಯ ಹೇಗಿತ್ತು? ವಿ ಆರ್ ಕ್ಯೂರಿಯಸ್ ಟು ನೋ. ನನಗೆ ಕ್ರಿಕೆಟ್ ಆಡಬೇಕು ಅನ್ನೋ ಆಸೆ ಇತ್ತು, ಬಟ್ ಒಂದು ವೆರಿ ಕ್ಲಿಯರ್ ಆಗಿದೆ, ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಮಾಡಲೇಬೇಕು. ಸ್ಟಾರ್ಟಿಂಗ್ ಬಿಸ್ನೆಸ್ನ ದುಡ್ಡುಗೋಸ್ಕರ ಮಾಡಬೇಕು ಅಂತಿತ್ತು. ಆಮೇಲೆ ದುಡ್ಡು ಇಸ್ ನಾಟ್ ಸಕ್ಸಸ್ ಅನ್ನೋದು ಗೊತ್ತಾಯಿತು. ಎಸ್ಟಾಬ್ಲಿಷಿಂಗ್ ಅ ಬಿಸ್ನೆಸ್, ನಮ್ಮ ಅಜ್ಜ ಯಾವಾಗ ಒಂದು ಮಾತು ಹೇಳೋರು ನನಗೆ, ಮಗ ಒಂದು ಕೆಲಸ ಕೊಡು, ಒಂದು ಮನೆಗೆ 4 ಜನ ನೋಡ್ಕೊಂಡಂಗೆ ಆಗುತ್ತೆ.
ಅವರು ನಿನ್ನ ಹೆಸರು ಹೇಳಿ ದೀಪ ಹಚ್ತಾರೆ ಮನೇಲಿ, ಅದು ನಿನ್ನ ಮನೆಗೆ ಒಳ್ಳೇದಾಗತ್ತೆ. ಸೊ ಆಲ್ವೇಸ್ ಅದು ನನ್ನ ತಲೆಯಲ್ಲಿ ಕೂತಿತ್ತು. ಬಿಸ್ನೆಸ್ ಮಾಡಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು, ಆವಾಗ ನಾವು ಮುಂದುವರಿತೀವಿ, ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂತ ಕೂತಿತ್ತು. ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬೆಸ್ಟ್ ಆಫ್ ದ ಸ್ಕೂಲ್ಸ್ಗೆ ಹಾಕಿದ್ರು. ಆವಾಗ ಇಂಡಿಯಾದಲ್ಲಿ ಇಟ್ ವಾಸ್ ನಾಟ್ ಈಸಿ ಟು ಫೈಂಡ್ ಮನಿ. ಎವ್ರಿ ಹೌಸ್ ವಾಸ್, ಎಲ್ಲ ಮನೆಗೂ ಎಲ್ಲ ಮನೆಗಳಿಗೂ ದುಡ್ಡಿನ ಕಷ್ಟ ಇತ್ತು. ಮಿಡ್ಲ್ ಕ್ಲಾಸೇ ಜಾಸ್ತಿ ಇತ್ತು. ಸೊ ಫಿನಾನ್ಷಿಯಲಿ ನಮಗೆ ಚಾಲೆಂಜಸ್ ಇತ್ತು. ಬಟ್ ಬಾಲ್ಯದಲ್ಲಿ ಅದೇನು ಗೊತ್ತಾಗಲಿಲ್ಲ ಅದು ಚಾಲೆಂಜಸ್ ಇತ್ತು ಅಂತ. ನನ್ನ ಪ್ರಕಾರ ಆ ಚಾಲೆಂಜಸ್ಸೇ ಇಸ್ ಮೇಡ್ ಅಸ್ ಲಾಟ್ ಆಫ್ ಕಾಂಪಿಟೇಟಿವ್. ದಟ್ ಇಸ್ ವಾಟ್ ಐ ಸೇ. ಇಂಟ್ರೆಸ್ಟಿಂಗ್. ಸ್ವಲ್ಪ ಮುಂದುವರಿಯೋಣ. ನಿಮ್ಮ ಬಾಲ್ಯದಿಂದ ಮೇನ್ ಮೆಸೇಜ್ ನೀವು ಕೊಟ್ಟದ್ದು ಏನು ಅಂದರೆ, ಫಿನಾನ್ಷಿಯಲ್ ಆಗ ಎಲ್ರಿಗೂ ಫಿನಾನ್ಷಿಯಲ್ ಆಬ್ಲಿಗೇಷನ್ಸ್ ಅಥವಾ ಫಿನಾನ್ಷಿಯಲ್ ಚಾಲೆಂಜಸ್ ಇದ್ದರೂ ತಂದೆ ತಾಯಿ ಗೊತ್ತಾಗದ ಹಾಗೆ ನಮ್ಮನ್ನು ಬೆಳೆಸಿರು ಅಂತ. ವೆರಿ ಬ್ಯೂಟಿಫುಲ್ ಪೇರೆಂಟಿಂಗ್ ಸ್ಕಿಲ್ ಅಲ್ವಾ? ಇವತ್ತು ಎಷ್ಟೋ ಸಲ ನಮ್ಮ ಹತ್ರ ಎಲ್ಲ ಇದ್ದರೂ ಮಕ್ಕಳಿಗೆ ಟೈಮ್ ಕೊಡಲಿಕ್ಕೆ, ವ್ಯಾಲ್ಯೂ ಕೊಡಲಿಕ್ಕೆ ನಾವು ಸ್ವಲ್ಪ ಒದ್ದಾಡ್ತೇವೆ. ಅಲ್ಲಿಂದ ಸ್ವಲ್ಪ ಮುಂದುವರೆದು ಲೆಟ್ ಅಸ್ ಟಾಕ್ ಅಬೌಟ್ ಯುವರ್ ಕಾಲೇಜ್ ಡೇಸ್. ನಿಮ್ಮ ಕಾಲೇಜ್ ಡೇಸ್ ಹೇಗಿತ್ತು? ಕಾಲೇಜ್ ಡೇಸಲ್ಲಿ ಕಿರಣ್ ಹೇಗಿದ್ರು? ಕಾಲೇಜ್ ನಾನು ಫ್ರಮ್ ದ ಸ್ಕೂಲ್ 7th ಸ್ಟ್ಯಾಂಡರ್ಡ್ ಇವತ್ತಿಗೂ ಜ್ಞಾಪನ ಇದೆ. ನನ್ನ ಟೀಚರ್, ಕ್ಲಾಸ್ ಟೀಚರ್ ಹೇಳೋರು, ಏಯ್ ನೀನು ಲೀಡರ್ ಕಾಣೋ, ಯಾವಾಗೂ ಲೀಡ್ ಮಾಡ್ತೀಯ. ಸೊ ಐ ವಾಸ್ ಒನ್ ಆಫ್ ದ ಸ್ಟೂಡೆಂಟ್ ಹೂ ನೆವರ್ ಸ್ಟಡಿಡ್ ಆ್ಯಂಡ್ ಆಲ್ವೇಸ್ ಬೀನ್ ಅ ಲೀಡರ್. ನನ್ನ ಎಜುಕೇಷನ್ ಮಾರ್ಕ್ಸ್ ಅಷ್ಟು ಏನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಬಟ್ ಫ್ರಮ್ ಸ್ಟ್ಯಾಂಡರ್ಡ್ 7 ಟಿಲ್ ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಎಲೆಕ್ಷನ್ಸ್ ಇರ್ಬೋದು, ಎಲ್ಲದರಲ್ಲೂ ನಾನು ಲೀಡ್ ಮಾಡಿ ಗೆದ್ದು ಐ ವಾಸ್ ನನ್ನ ಟೀಚರ್ ಹೇಳೋರು, ನಿನ್ನ ಲೀಡರ್ ಆಗೇ ಆಗ್ತೀಯಾ, ಲೀಡರ್ ಆ ಸ್ಕಿಲ್ಸ್ ಇದೆ. ಅದರಿಂದ ಐ ವಾಸ್ ಆಲ್ವೇಸ್ ಲೀಡಿಂಗ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್, ಅ ಗ್ರೂಪ್ ಆಫ್ ಟೀಮ್. ದಟ್ ವಾಸ್ ಮೈ ಮೋಟಿವೇಶನ್. ಖಂಡಿತ. ಈಗ ಆ ಟೈಮಲ್ಲಿ ನೀವು ಹೇಳಿದ್ರಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸನ್ನು ಲೀಡ್ ಮಾಡ್ತಾ ಇದ್ದೆ ಅಂತ ಹೇಳಿ. ಆ ಲೀಡರ್ಶಿಪ್ ನಿಮ್ಗೆ ಇವತ್ತು ಹೇಗೆ ಹೆಲ್ಪ್ ಆಗ್ತಾ ಇದೆ? ಅಗೇನ್ ಐ ಗೋ ಬ್ಯಾಕ್, ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಟ್ ಎವರ್ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ವೆಲ್ವಿಷರ್ಸ್ ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ಗುರುಗಳ ಮಹತ್ವ ತುಂಬ ದೊಡ್ಡದು. ಅವರು ಆವಾಗಲೂ ನನಗೆ ಹೇಳೋರು, ಕಿರಣ್, ಕತ್ತೆ ಥರ ಕೆಲಸ ಮಾಡಬೇಡ, ಕುದುರೆ ಥರ ಕೆಲಸ ಮಾಡು ಅಂತ. ಅದರ ಅರ್ಥ ಏನು ಅಂತಂದರೆ ಸಿಂಪಲ್, ಎರಡೂ ಕೆಲಸ ಮಾಡುತ್ತೆ. ಬಟ್ ಕುದುರೆ ಅದ್ರ ಪ್ರೈಸ್ ತೊಗೊಂಡು ಕೆಲಸ ಮಾಡುತ್ತೆ, ಕತ್ತೆ ಅದ್ರ ಪ್ರೈಸ್ ತೊಗೊಳ್ದೆ ಕೆಲಸ ಮಾಡುತ್ತೆ. ಸೊ ಆ ಅನಾಲಜಿ ನನ್ನ ತಲೆ ಒಳಗಡೆ ಸ್ಟ್ಯಾಂಡರ್ಡ್ 9 ಕೂತ್ಕೊಂಡಿದೆ. ಏನು ಕೆಲಸ ಮಾಡಿದ್ರೂ ಕೆಲಸ ಮಾಡಲೇಬೇಕು, ಕತ್ತೆ ಆಗಲಿ ಕುದುರೆ ಆಗಲಿ ಮಾಡಲೇಬೇಕು, ಕುದುರೆ ಥರನೇ ಮಾಡಬೇಕು ಅನ್ನೋ ಅನಾಲಜಿ ನಮ್ಮ ಗುರುಗಳಿಂದ ಬಂದಿದೆ. ಅವ್ರು ಯಾವಾಗಲೂ ಹೇಳೋರು, ಒಂದು ಸ್ಕೂಲಲ್ಲಿ ಗಣೇಶೋತ್ಸವ ಮಾಡಿ, ಒಂದು ಸ್ಕೂಲ್ ಡೇ ಮಾಡಿ, ಒಂದು ಪ್ರೋಗ್ರಾಮ್ ಮಾಡಿ, ನಿಮ್ಮೆಲ್ಲ ಸ್ಕಿಲ್ಗಳು ಅದರಲ್ಲಿ ಬರುತ್ತೆ. ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದು ಹೇಗೆ ಇಂಪಾರ್ಟೆಂಟು, ಸ್ಟೇಜ್ ಕಟ್ಟೋದು ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳ್ಕೊಟ್ಟಿದ್ದು ನಮ್ಮ ಗುರುಗಳು. ಸೊ ಫ್ರಮ್ ದ ಸ್ಕೂಲ್ ಟು ಕಾಲೇಜ್, ದಿಸ್ ಟ್ರಾನ್ಸಿಷನ್ ವಾಸ್ ಆಲ್ವೇಸ್ ಇನ್ ಮೈ ಬ್ರೈನ್. ಇಟ್ ಫ್ಯಾಂಟಾಸ್ಟಿಕ್. ಐ ಥಿಂಕ್ ನೀವು ಹೇಳುವಾಗ ನನಗೂ ನೆನಪಾಗುತ್ತೆ, ನಾವು ತುಂಬ ಕಲ್ತದ್ದು ನಮ್ಮ ಗುರುಗಳ ಹತ್ರನೇ ಅಲ್ವಾ? ಆಗಿನ ಗುರುಗಳದ್ದು ಒಂದು ಕ್ವಾಲಿಟಿ ಅಥವಾ ಅವ್ರು ಹೇಳ್ಕೊಡ್ತಾ ಇದ್ದ ರೀತಿ ತುಂಬ ಡಿಫ್ರೆಂಟ್ ಆಗಿತ್ತು. ಖಂಡಿತ. ಈಗ ನಿಮ್ಮ ಕಾಲೇಜ್ ಮುಗಿಯಿತು, ನೀವು ನನ್ನ ಆತ್ಮೀಯರಾಗಿರೋದ್ರಿಂದ ನಾನು ಇದನ್ನು ಹೇಳ್ಬೋದು ಅನ್ಕೋತೀನಿ. ನೀವು ನಮ್ಮ ಎಲ್ಲರ ಥರನೇ ಎಂಪ್ಲಾಯಿಯಾಗಿ ನಿಮ್ಮ ಜೀವನವನ್ನು ಸ್ಟಾರ್ಟ್ ಮಾಡಿದ್ರಿ. ಆ ಪೀರಿಯಡ್ ಹೇಗಿತ್ತು? ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬಿಸ್ನೆಸ್ನ ಐಡಿಯಾಸ್ ಇತ್ತು, ಬಟ್ ನೀವು ಎಂಪ್ಲಾಯಾಗಿ ಜಾಯ್ನ್ ಆದ್ರಿ. ದೆನ್ ಯು ಟ್ರಾನ್ಸಿಷನ್ ಟು ಎಂಪ್ಲಾಯರ್ ಎಟ್ ಸಮ್ ಜಂಕ್ಷನ್. ಸೊ ಆ ಪೀರಿಯಡ್ ಹೇಗಿತ್ತು? ವೆರಿ ಎಕ್ಸೈಟಿಂಗ್ ಪೀರಿಯಡ್. ಅಟ್ ದ ಏಜ್ ಆಫ್ 21 ವರ್ಷ ಆಗುವಾಗ ನಮಗೆ ತುಂಬ ಹಲವಾರು ಮಾಡಬೇಕಾಗಿರೋವಂಥ ಕನಸುಗಳಿರುತ್ತೆ. ಎಕ್ಸಾಮ್ಸಲ್ಲಿ ಅಷ್ಟು ಮಾರ್ಕ್ಸ್ ಬರ್ತಾ ಇಲ್ಲ, ಕಾಲೇಜಲ್ಲಿ ಸ್ಟೂಡಿಯಸ್ ಸ್ಟೂಡೆಂಟ್ ಅಲ್ಲ, ಬಿಸ್ನೆಸ್ ಮಾಡೋಕ್ಕೆ ದುಡ್ಡಿಲ್ಲ, ಸೊ ಕೆಲಸನೇ ಮಾಡಬೇಕು. ಆವಾಗ ಕಾಲ್ ಸೆಂಟರ್ ಇಂಡಸ್ಟ್ರಿ ಆವಾಗ ಮೇಲೆ ಬರ್ತಾಯಿತ್ತು ಇಂಡಿಯಾದಲ್ಲಿ. ಮಾತಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ಯಾರೋ ನನ್ನ ಫ್ರೆಂಡ್ ಹೇಳೋರು. ಸೊ ನಿಮಗೆ ಮಾತಾಡೋಕ್ಕೆ ಚೆನ್ನಾಗಿ ಬಂದರೆ ದುಡ್ಡು ಕೊಡ್ತಾರೆ. ಅದಕ್ಕೆ ಕಾಲ್ ಸೆಂಟರ್ ಇಂಡಸ್ಟ್ರಿಗೆ ಟ್ರೈನಿಂಗ್ ಹೋದೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಅಷ್ಟು ಬರ್ತಿರಲಿಲ್ಲ, ಕಷ್ಟಪಟ್ಟು ಇಂಗ್ಲೀಷ್ ಮಾತಾಡ್ತಿದ್ದೆ. ಅದರಿಂದ
ಕಾಲ್ ಸೆಂಟ್ರಲ್ಲಿ ನನಗೆ ಕೆಲಸಕ್ಕೆ ತೊಗೊಳೋದಕ್ಕೆ ಟ್ರೈನಿಂಗೇ ಕೊಡಬೇಕು ಅಂತ ಹೇಳಿದ್ರು. ಸೊ ಆ ಟ್ರೈನಿಂಗ್ ಮುಗಿಸ್ಕೊಂಡು ಕಾಲ್ ಸೆಂಟರ್ ಸೇರಿದೆ. 6,000 ರೂಪಾಯಿ ಸಂಬಳ. 6,000 ರೂಪಾಯಿ ಆವಾಗ ತುಂಬ 20 ವರ್ಷದ ಕೆಳಗಡೆ ಒಳ್ಳೆ ಸಂಬಳನೇ. ಖಂಡಿತ. ಕಾಲ್ ಸೆಂಟ್ರಲ್ಲಿ ಒಳ್ಳೆ ಸಂಬಳ ತೊಗೊಂಡು ಆ ದುಡ್ಡನ್ನು ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ವಾಸ್ ದೆನ್ ಸೇವಿಂಗ್ ಎಕಾನಮಿ. ನಮಗೆ ದುಡ್ಡು ಉಳಿಸೋದು ಒಂದು ಎಕಾನಮಿ. ಈವನ್ ಟುಡೇ ಸ್ಲೋಲಿ ಇಂಡಿಯಾ ಇಸ್ ಚೇಂಜಿಂಗ್ ಟು ಇನ್ವೆಸ್ಟಿಂಗ್ ಎಕಾನಮಿ. ನಾವು ಇವಾಗ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್. ಮುಂಚೆ 100 ರೂಪಾಯಿ ಬಂದರೆ 50-60 ರೂಪಾಯಿ ಹಿಂಗೆ ಸೇವ್ ಮಾಡುವಂಥ ಎಕಾನಮಿ ನಮ್ಮದು. ಸೊ 6,000 ರೂಪಾಯಿ ಸಂಬಳದಲ್ಲಿ ಏನು ಸೇವ್ ಮಾಡೋಕ್ಕಾಗತ್ತೆ, ಏನು ಖರ್ಚು ಮಾಡೋಕ್ಕಾಗತ್ತೆ, ಏನು ಇನ್ವೆಸ್ಟ್ ಮಾಡೋಕ್ಕಾಗತ್ತೆ ಅನ್ನೋ ಪ್ರಶ್ನೆಗಳನ್ನ ನನಗೆ ಫಸ್ಟ್ ತಿಂಗಳ ಸಂಬಳದಿಂದನೇ ತಲೆಯಲ್ಲಿ ಬರೋಕ್ಕೆ ಶುರು ಆಯಿತು. ಇದರಲ್ಲಿ ಸೇವ್ ಎಷ್ಟು ಮಾಡಲಿ, ಇನ್ವೆಸ್ಟ್ ಎಷ್ಟು ಮಾಡಲಿ, ಖರ್ಚು ಎಷ್ಟು ಮಾಡಲಿ ಅಂತ. ಬಟ್ ಅದು ಒಳ್ಳೆ ಪ್ರಶ್ನೆಗಳು. ನಿಮ್ಗೆ ಅದು ಬಂದಾಗ ನಿಮ್ಮ ತಲೆಯಲ್ಲಿ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು, ನನ್ನ ಎಷ್ಟು ಸೇವ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ ವೇರ್ ಮೈ ರಿಯಲ್ ಎಸ್ಟೇಟ್ ಪ್ಯಾಷನ್ ಇದು ಸ್ಟಾರ್ಟ್ ಆಯಿತು. 6,000 ರೂಪಾಯಿ ಸಂಬಳದಲ್ಲಿ ಬೆಂಗಳೂರಲ್ಲಿ ಸೈಟ್ ತೊಗೊಳಕ್ಕಾಗತ್ತಾ ಅಂದರೆ 99% ಜನದ ಆನ್ಸರ್ ಇಲ್ಲ ಅಂತ. ಹೌದು, ನನಗೂ ಆಗ್ತಾ ಇರಲಿಲ್ಲ. ಆ 6,000 ಸಂಬಳದಲ್ಲಿ ಉಡುಪಿಯಲ್ಲಿ ಪೆರಂಪಳ್ಳಿ ಅನ್ನೋ ಜಾಗದಲ್ಲಿ ನೀವು 3 ಲಕ್ಷಕ್ಕೆ ಸೈಟ್ ಸಿಗ್ತಿತ್ತು. ಅದನ್ನು ಸೇವ್ ಮಾಡಿ ತೊಗೊಂಡೋದ್ವಿ. ಅಲ್ಲಿಂದ ರಿಯಲ್ ಎಸ್ಟೇಟ್ ಪ್ಯಾಷನ್ ಶುರು ಆಯಿತು. ಇವಾಗ ಸುಮಾರು ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ಮಾಡಿದ್ದೀವಿ, ರಿಯಲ್ ಎಸ್ಟೇಟ್ ಅಸೆಟ್ಸ್ ಮಾಡಿದ್ದೀವಿ, ರಿಯಲ್ ಎಸ್ಟೇಟನ್ನು ಸೇಲ್ ಮಾಡ್ತೀವಿ. ಅಲ್ಲಿಂದ ಕರಿಯರ್ ಶುರು ಆಯಿತು. ಬಟ್ ಆನ್ಸರ್ ಏನಂದರೆ 6,000 ರೂಪಾಯಲ್ಲೂ ನೀವು 6,000 ರೂಪಾಯಿ ಸಂಬಳ ಇದ್ದಾಗೂ ಪ್ರಾಪರ್ಟಿ ತೊಗೋಬೋದು, ದುಡ್ಡು ಸೇವ್ ಮಾಡ್ಬೋದು, ಮನೆ ಮಠ ನೋಡ್ಕೋಬೋದು. ನಿಮಗೆ 6 ಲಕ್ಷ ಸಂಬಳ ಬಂದಾಗೆ ಅದನ್ನೆಲ್ಲ ಮಾಡ್ತೀವಿ ಅನ್ನೋದು ಸುಳ್ಳು. ಮಾಡೋ ಇಂಟೆನ್ಷನ್ ಇರಬೇಕು. ವೆರಿ ಗುಡ್. ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ನನಗೆ ತುಂಬ ಯಂಗ್ಸ್ಟರ್ಸನ್ನು ನನ್ನ ಜೊತೆನೇ ವರ್ಕ್ ಮಾಡ್ತಾರೆ, ನೋಡ್ತೇನೆ. 20-25 ವರ್ಷಕ್ಕೆ 25-30 ಲಕ್ಷದ ಪ್ಯಾಕೇಜ್ ಕೊಡ್ತೇವೆ, ಕಂಪನಿಯಿಂದ ಕೊಡ್ತಾರೆ, ದುಡಿತಾರೆ. ಬಟ್ ಐ ಡೋಂಟ್ ಸಿ ದಮ್ ಹ್ಯಾಪಿ. ಆ್ಯಂಡ್ ಎಟ್ ದ ಎಂಡ್ ಆಫ್ ಎವ್ರಿ ಮಂತ್ ಐ ವುಡ್ ಸೇ ದುಡ್ಡು ಸಾಕಾಗಲ್ಲ, ಸ್ಯಾಲ್ರಿ ಇನ್ಕ್ರೀಸ್ ಬೇಕು. ಸೊ ಒಂಥರ ತುಂಬ ಒಳ್ಳೆ ಮೆಸೇಜ್ ಇದು. ಎಷ್ಟು ಕಮ್ಮಿಯಲ್ಲೂ ನಮ್ಮ ಇಂಟೆನ್ಷನ್ ಸರಿ ಇದ್ದರೆ ನಮ್ಮ ಲೈಫನ್ನು ನಾವು ಪ್ಲ್ಯಾನ್ ಮಾಡಬಹುದು ಅಂತ. ಆ ಸೇಮ್ ಕ್ವಶನನ್ನು ಕಂಟಿನ್ಯೂ ಮಾಡ್ತಾನೆ. ನೀವು ಹೇಳಿದ್ರಿ ನೀವು ಕಾಲ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ರಿಯಲ್ ಎಸ್ಟೇಟದ್ದು ನಿಮ್ಮ ಪ್ಯಾಷನನ್ನು ಕಂಟಿನ್ಯೂ ಮಾಡ್ತಾ ಹೋದ್ರಿ. ಬೇರೆ ಏನೇನು ಬಿಸ್ನೆಸ್ ಮಾಡಿದ್ರಿ? ವೆರಿ ಇಂಟ್ರೆಸ್ಟಿಂಗ್ ಟು ನೋ. ಬಿಕಾಸ್ ಐ ಆಮ್ ಶ್ಯೂರ್ ನೀವು ಇವತ್ತು ಇಲ್ಲಿ ಕೂತಿದ್ದೀರಾ ಅಂದರೆ ಟಕ್ ಅಂತ ಒಂದು ಬಿಸ್ನೆಸ್ಸನ್ನು ಹೊಡೆದು ಅಲ್ಲಿ ಬಂದು ಕೂತಿರಲ್ಲ. ನೀವು ತುಂಬ ಟ್ರೈ ಮಾಡಿರ್ತೀರಾ, ತುಂಬ ಕಡೆ ಮೋಸ್ಟ್ಲಿ ಚಾಲೆಂಜಸ್ಸು ಆಗಿರುತ್ತೆ, ಕಳ್ಕೊಂಡಿರ್ತೀರಾ, ಪಡ್ಕೊಂಡಿರ್ತೀರಾ. ಆ ಜರ್ನಿ ಹೇಗಿತ್ತು? ಯಾವುದೇ ಬಿಸ್ನೆಸ್ ಶುರು ಮಾಡಬೇಕಾದ್ರೂ ನೀವು ಅಲ್ಲಿ ಕೆಲಸ ಮಾಡಿರಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ನಿಮಗೆ ಆ ಎಕ್ಸ್ಪರ್ಟೀಸ್ ಇಲ್ಲ ಅಂದರೆ ಆ ಬಿಸ್ನೆಸ್ ಶುರುನೇ ಮಾಡಬಾರ್ದು. ದುಡ್ಡು ಹಾಕಿ ದುಡ್ಡು ತೆಗೆಯೋದು ಮಾತ್ರ ಬಿಸ್ನೆಸ್ ಅಲ್ಲ. ಯು ನೀಡ್ ಟು ಹ್ಯಾವ್ ಪ್ಯಾಷನ್ ಟು ದ ಬಿಸ್ನೆಸ್. ಆ ಬಿಸ್ನೆಸ್ ಪ್ಯಾಷನ್ ನಮಗೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮದು ಒಂದು ಕಾಲ್ ಸೆಂಟರ್ ಇರಬೇಕು, ನಂದು ಒಂದು ಆಫೀಸ್ ಇರಬೇಕು. ಅದರಲ್ಲಿ ನಾನು ಕೆಲಸ ಮಾಡುವಾಗ ಹಲವಾರು ತೊಂದರೆಗಳು, ಚಾಲೆಂಜಸ್ನ ತಿಳ್ಕೊಂಡೆ. ಕಾಲ್ ಸೆಂಟ್ರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ಕೋಡೆಸ್ ಅಂತ ದೊಡ್ಡ ಕಂಪನಿ ಇರ್ಬೋದು, ಕಿರ್ಲೋಸ್ಕರ್ ಅಂತ ದೊಡ್ಡ ಕಂಪನಿಗಳಿರ್ಬೋದು, ಇವರೆಲ್ಲ ಕಾಲ್ ಸೆಂಟರ್ ಮಾಡಿ ಇಂಡಿಯಾದಲ್ಲಿ ಕೈ ಸುಟ್ಕೊಂಡಿದ್ರು. ಯಾಕೆಂದರೆ ಅವರು ಫೋಕಸ್ ಮಾಡಿದ್ದು ಇಲ್ಲಿ ದೊಡ್ಡ ಆಫೀಸ್ ಮಾಡೋಣ, ಅಲ್ಲಿಂದ ಪ್ರಾಜೆಕ್ಟ್ ಬರುತ್ತೆ, ನಮ್ಮದು ಬಿಸ್ನೆಸ್ ಚೆನ್ನಾಗಾಗುತ್ತೆ. ಬಟ್ ಅದು ಸತ್ಯ ಅಲ್ಲ. ನಾವು ಅಷ್ಟು ದೊಡ್ಡ ಕಂಪ್ನಿ ಅಲ್ಲ, ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಲ್ಲ, ಏನಿರಲ್ಲ. ನಮ್ಮ ಹತ್ರ ಇರೋ ಸೇವಿಂಗ್ನೆಲ್ಲ ತೊಗೊಂಡೋಗಿ ಫಸ್ಟ್ ಲರ್ನ್ ದ ಜಿಯೋಗ್ರಫಿ ಅಂತಾರೆ. ಅಂದರೆ ನೀವು ಆ ಜಾಗದ ಕಲ್ಚರ್, ನೇಚರ್, ಬಿಸ್ನೆಸ್ ಅಡ್ವಾಂಟೇಜಸ್ ತಿಳ್ಕೋಬೇಕು. ನನ್ನ ಹತ್ರ ಸೇವ್ ಮಾಡಿದ ದುಡ್ಡನ್ನೆಲ್ಲ ತೊಗೊಂಡೋಗಿ ಅಮೇರಿಕಾದಲ್ಲಿ ಐ ಸ್ಪೆಂಡ್ ಟೈಮ್. ಹಂಗಾಗಿ ನಾವು ಒಂದು IT ಸೇಲ್ಸ್ ಕಂಪನಿ ಓಪನ್ ಮಾಡಿದ್ವಿ. ಅದರ ಮುಖ್ಯ ಬಿಸ್ನೆಸ್ ಮಾಡೆಲ್ ಏನಿತ್ತು ಅಂದರೆ, ಆವಾಗ ತುಂಬ ಪ್ರಾಜೆಕ್ಟ್ಸ್ ಇತ್ತು ಇಂಡಿಯಾದಲ್ಲಿ. ಕ್ರೆಡಿಟ್ ಕಾರ್ಡ್ ಮಾರೋದು, ಮಾರ್ಟ್ಗೇಜ್ ಮಾಡೋದು, ಬ್ಯಾಂಕ್ ಲೋನ್ ಮಾಡಿಸೋದು, ಇದೆಲ್ಲ ಬಿಸ್ನೆಸ್ ಟು ಕಸ್ಟಮರ್ಸ್. ಅಮೇರಿಕಾದಲ್ಲಿ ಹೋಗಿ ನಂದು ಸಾಫ್ಟ್ವೇರ್ ಸೇಲ್ಸ್ ಕಂಪನಿ ಓಪನ್ ಮಾಡ್ತೀನಿ ಅಂತ ಹೇಳಿದಾಗ ಹಲವಾರು ಅಮೇರಿಕನ್ಸ್ ಹೇಳಿದ್ರು, ನೀವು ಇಂಡಿಯನ್ಸ್ ಆರ್ ಗುಡ್ ಆ್ಯಟ್ ಪ್ರೋಗ್ರಾಮಿಂಗ್, ಕೋಡಿಂಗ್ ಆ್ಯಂಡ್ ಟೆಸ್ಟಿಂಗ್. ಯು ಕ್ಯಾನ್ ನೆವರ್ ಬಿ ಗುಡ್ ಆ್ಯಟ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ದಟ್ ಈಸ್ ಅವರ್ ಬ್ರ್ಯಾಂಡ್, ದಟ್ ಈಸ್ ಅವರ್ ಕಪ್ ಆಫ್ ಟೀ ಅಂತ ಹೇಳಿ ನನಗೆ ಬಿಸ್ನೆಸ್ ಕೊಡಲಿಲ್ಲ. ದೆನ್ ಐ ಸೆಡ್ ದಟ್ ಈಸ್ ಫೈನ್. ಇಫ್ ಇಂಡಿಯಾ ಹ್ಯಾಸ್ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದರೆ, ಒಳ್ಳೆ ಮಾರ್ಕೆಟರ್ಸು ಇದ್ದಾರೆ, ಒಳ್ಳೆ ಸೇಲ್ಸ್ಮೆನ್ನು ಇದ್ದಾರೆ, ಇಂಡಿಯಾದಲ್ಲಿ ಆ ಪೂಲು ಇದೆ ಅಂತ ಹಾಕಿರೋ ದುಡ್ಡೆಲ್ಲ ಕಳ್ಕೊಂಡು ಅಮೇರಿಕಾದಲ್ಲಿ ವಾಪಸ್ ಬಂದೆ. ಇಂಡಿಯಾದಲ್ಲಿ
ಸಿಂಪಲ್ ರಿಸರ್ಚ್, ಒಂದು ಗೂಗಲ್ ರಿಸರ್ಚ್ ಮಾಡಿದೆ ಯಾವುದು ಬಿಸ್ನೆಸ್ನ ಮುಂದಕ್ಕೆ ತೊಗೊಂಡೋಗುತ್ತೆ ಅಂತ. ಅದರಲ್ಲಿ ಗೊತ್ತಾಯಿತು ಇಸ್ರೇಲಿ ಕಂಪನೀಸ್ ವಾಂಟ್ಸ್ ಟು ಸೆಲ್ ಟು ಅಮೇರಿಕಾ ಅನ್ನೋ ಅಂತ ಒಂದು ವಿಷಯ ಗೊತ್ತಾಯಿತು. ಸಿಂಪಲ್ ಇಂಟರ್ನೆಟ್ 5 minutes ರಿಸರ್ಚ್ ಒಂದು ಬಿಸ್ನೆಸ್ ಮಾಡೆಲ್ನೇ ಕ್ರಿಯೇಟ್ ಮಾಡ್ತು. ಇಸ್ರೇಲೀಸ್ ಕೆನಡಿಯನ್ ಕಂಪನೀಸ್ ಯೂಸ್ ಮಾಡ್ತಾಯಿದ್ರು. ನಾವು ಹೋಗಿ ನಮ್ಮನ್ನ ಕಂಪನಿನ ಯೂಸ್ ಮಾಡಿ ಇಂಡಿಯಾದಲ್ಲೂ ಒಳ್ಳೆ ಟ್ಯಾಲೆಂಟೆಡ್ ಸೇಲ್ಸ್ ಪೀಪಲ್ ಇದ್ದಾರೆ, ಮಾರ್ಕೆಟಿಂಗ್ ಪೀಪಲ್ ಇದ್ದಾರೆ, ಡಿಜಿಟಲ್ ಮಾರ್ಕೆಟರ್ಸ್ ಇದ್ದಾರೆ, ಎಲ್ಲ ಇಂಡಿಯಾದಲ್ಲೂ ಇದ್ದಾರೆ. ನಾವು ಶುರು ಮಾಡ್ತೀವಿ ಅಂದಾಗ ಇಸ್ರೇಲೀಸ್ ನಮಗೆ ಅದು ಕೊಟ್ಟರು. ಸೊ ದಟ್ ಈಸ್ ಒನ್ ಆಫ್ ದ ಸಾಫ್ಟ್ವೇರ್ ಕಂಪನೀಸ್ ಐ ರನ್. ಮತ್ತು ರಿಯಲ್ ಎಸ್ಟೇಟ್ ಕಂಪನಿ ಮಾಡ್ತೀನಿ, ಫಿನಾನ್ಷಿಯಲ್ ಕಂಪನಿ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಫೈನಾನ್ಸಿಂಗ್ ಫಾರ್ ಸ್ಮಾಲ್ ಆ್ಯಂಡ್ ಸ್ಟಾರ್ಟಪ್ ಬಿಸ್ನೆಸ್ಸಸ್. ಈಗ ಲಾಸ್ಟ್ 4 ವರ್ಷದಿಂದ ಒಂದು ಚಿಟ್ ಫಂಡ್ ಕಂಪನಿನೂ ಓಪನ್ ಮಾಡಿದ್ವಿ. ಎಕ್ಸಲೆಂಟ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ಈಗ ನಾನು ನಿಮ್ಮನ್ನು ಹೆಚ್ಚು ಕಮ್ಮಿ ನಂಗೆ ಗೊತ್ತಿರೋ ಪ್ರಕಾರ 7-8 ವರ್ಷದಿಂದ ನೋಡ್ತಾ ಇದ್ದೇನೆ. ಬಟ್ ಯಾವತ್ತೂ ನೀವು ಸ್ಟ್ರೆಸ್ಸಲ್ಲಿ ಇದನ್ನು ನೋಡಿಲ್ಲ ನಾನು. ಏನೇ ಸಿಚುವೇಶನ್ ಇದ್ರೂ ಆರಾಮ್ಸೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. ಅದು ಹೇಗೆ ಕಲ್ತ್ರೆ ನೀವು? ಇಫ್ ಯು ಯಾರನ್ನಾರು ಕನ್ವಿನ್ಸ್ ಮಾಡಬೇಕು ಅಂತ ಅಂದ ತಕ್ಷಣ ನಿಮಗೆ ಸ್ಟ್ರೆಸ್ ಬರುತ್ತೆ. ಏನಾದರೂ ಕನ್ವಿನ್ಸ್ ಮಾಡ್ಕೋಬೇಕು, ಯಾರಿಗಾರು ಕನ್ವಿನ್ಸ್ ಮಾಡಬೇಕು ಅಂದರೆ ನಿಮಗೆ ಸ್ಟ್ರೆಸ್ ಬರುತ್ತೆ. ನೀವು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾಗ ಯಾವ ಥರ ಸ್ಟ್ರೆಸ್ಸು ಬರಲ್ಲ. ಇವತ್ತಾಗ್ಬೋದು, ಇಲ್ಲಾಂದರೆ ನಾಳೆ ಆಗ್ಬೋದು, ಇಲ್ಲಾಂದರೆ ನಾಡಿದ್ದಾಗ್ಬೋದು, ಇಲ್ಲ ಆಗದೇನೆ ಇರ್ಬೋದು. ಈ 3 ಔಟ್ಕಮ್. ಸೊ ಅದರಿಂದ ನಮಗೆ ಸ್ಟ್ರೆಸ್ ಬರಲ್ಲ. ಯಾಕೆ ಅಂದರೆ ನಾವು ಇವತ್ತೇ ಆಗಬೇಕು ಅಂತ ಯಾವುದನ್ನೂ ಮಾಡಲ್ಲ. ಅದು ನಾಡಿದ್ದಾದ್ರೂ ಚಂದ, ಆಗದೇ ಇದ್ರೂ ಚಂದ ಅಂದ್ಕೊಳ್ಳುವಾಗ ಸ್ಟ್ರೆಸ್ ಬರಲ್ಲ. ಅದು ನಮ್ಮ ಥಾಟ್ ಪ್ರಾಸೆಸ್. ತುಂಬ ಇಂಟ್ರೆಸ್ಟಿಂಗ್ ಥಾಟ್ ಪ್ರಾಸೆಸ್. ಯಾಕೆ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಈಗ ನಾನು ಪ್ಲಾನ್ ಮಾಡಿದ ಪ್ರಕಾರ ಆದರೆ ಒಳ್ಳೇದು ನನ್ನ ಪ್ಲಾನ್, ನಾನು ಮಾಡಿದ ಪ್ಲಾನ್ ಪ್ರಕಾರ ಆಗಲಿಲ್ಲ ಅಂದರೆ ಇನ್ನೂ ಒಳ್ಳೇದು, ಅದು ದೇವರ ಪ್ಲಾನ್. ಅದು ಪರ್ಫೆಕ್ಟ್. ದೇವರ ಪ್ಲಾನ್ ನಮ್ಗಿಂತ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಗುಡ್. ಸೊ ಈ ಜರ್ನಿಲಿ ಎಲ್ಲ ಸರಿ ಆಗಬೇಕು ಅಂತ ಇಲ್ಲ. ದರ್ ವಿಲ್ ಬಿ ಸಮ್ ಮಿಸ್ಟೇಕ್ಸ್ ಯು ವುಡ್ ಡನ್, ರೈಟ್? ಕೆಲವು ನೀವು ಅಂದ್ಕೊಂಡಿರ್ಬೋದು ನಾನು ಈ ಪಾತಲ್ಲಿ ಹೋಗಬಾರ್ದಿತ್ತು, ಹೋಗಿ ಆದಮೇಲೆ ಅದರಿಂದ ಒಂದು ಲರ್ನಿಂಗ್ ಬಂದಿರುತ್ತೆ ಅಂತ. 1-2 ಎಕ್ಸಾಂಪಲ್ ಶೇರ್ ಮಾಡ್ಬೋದಾ? ನಾನು ಹೇಳ್ದಂಗೆ ಮುಂಚೆ ಎಲ್ಲರೂ ಒಂದು ನಿಮಿಷ ಯೋಚನೆ ಮಾಡಿದಾಗ ಯಾವುದು ತುಂಬ ಕಷ್ಟ ಅಂದರೆ ಸಿಂಪಲ್ ಆಗಿಡುವಂಥ ವಿಷಯನೇ ತುಂಬ ಕಷ್ಟ. ಅದನ್ನು ಮುಂಚೆನೇ ಹೇಳಿದ್ದೀನಿ. ಮುಂಚೆ ನಾನು ಆ ತಪ್ಪು ಮಾಡ್ತಾಯಿದ್ದೆ. ನಮ್ಮ ಹತ್ರ ದುಡ್ಡಿದೆ, ನಾವು ಬಿಸ್ನೆಸ್ಸಲ್ಲಿ ಅಷ್ಟು ಟಾರ್ಗೆಟ್ ಅಚೀವ್ ಮಾಡಿದ್ದೀವಿ, ನಾವು ಇಷ್ಟು ಟಾರ್ಗೆಟ್ ಅಚೀವ್ ಮಾಡಿದ್ದೀವಿ, ಇಷ್ಟು ಎಂಪ್ಲಾಯೀಸ್ ಬಂದಿದ್ದಾರೆ ಅನ್ನೋದು. I read a quote somewhere. If you have to say you are rich, if you want to show you are rich, then you are really poor. ಅನ್ನೋ ಒಂದು ಕೋಟ್. ಅದನ್ನು ಅರ್ಥ ಮಾಡಿಕೊಂಡು ಐ ಇಂಪ್ಲಿಮೆಂಟೆಡ್. ಯು ಡೋಂಟ್ ಹ್ಯಾವ್ ಟು ಶೋ ಯು ಆರ್ ರಿಚ್, ಯು ಡೋಂಟ್ ಹ್ಯಾವ್ ಟು ಟೆಲ್ ಯು ಆರ್ ರಿಚ್. ಯಾಕೆಂದರೆ ಯಾವಾಗ ಆ ಪರಿಸ್ಥಿತಿ ಬರುತ್ತೆ ನಿಮಗೆ ಅಂದರೆ, ನೀವು ಬಡವರಾಗಿದ್ದಾಗ ಮಾತ್ರ ನಾನು ಶ್ರೀಮಂತ ಅಂತ ಹೇಳ್ಕೊಂಡು ಓಡಾಡೋವಂಥ ಪರಿಸ್ಥಿತಿ ಬರುತ್ತೆ. ಶ್ರೀಮಂತ ತೋರಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇದೊಂದು ಮಿಸ್ಟೇಕ್ ಮಾಡ್ತಾಯಿದ್ವಿ. ಯಾಕಂದರೆ ಅವಾಗ ಕಾರ್ಪೊರೇಟು ಪ್ರೆಸೆಂಟೇಷನ್ನು ಇದು ಎಲ್ಲ ತೋರಿಸ್ಕೊಳ್ಬೇಕು. ದೆನ್ ಅದನ್ನು ಓದಿ ಅರ್ಥ ಮಾಡಿಕೊಂಡು ನಾನು ಪ್ರೆಸೆಂಟೇಷನ್ಸ್ಗೆ, ಬಿಸ್ನೆಸ್ ಪ್ರೆಸೆಂಟೇಷನ್ಗೆ ಹೋಗ್ಬೇಕಾದ್ರೆ ಐ ಆಲ್ವೇಸ್ ಕೆಪ್ಟ್ ಒನ್ ಥಿಂಗ್ ಇನ್ ಮೈಂಡ್. ನಿಮಗೆ ನಾವು ಏನು ಮಾಡ್ತೀವಿ, ಎಷ್ಟಕ್ಕೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಮಾತ್ರ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಯಾವುದು ಏನು ಮಾಡಿದ್ದೀವಿ, ಯಾರಿಗೆ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ. ಅದನ್ನು ತಿಳ್ಕೊಂಡು ಆ ಮಿಸ್ಟೇಕ್ನ ನಾನು ಕರೆಕ್ಟ್ ಮಾಡಿಕೊಂಡೆ. ಫಿನಾನ್ಷಿಯಲ್ ಬಿಸ್ನೆಸ್ ಮಾಡುವಾಗ ಎಷ್ಟೋ ಜನ ನನಗೆ IT ಕಂಪನಿಗಳು ನಡೆಸುವಾಗ, ಫಿನಾನ್ಸ್, ಚಿಟ್ ಫಂಡ್ 2 ಬಿಸ್ನೆಸ್ ಶುರು ಮಾಡಿದಾಗ ಬ್ಯಾಂಕರ್ಸ್ ಇರ್ಬೋದು, ನನ್ನ ಇನ್ವೆಸ್ಟ್ಮೆಂಟ್ ಸರ್ಕಲ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್ ಇರ್ಬೋದು, ದೇ ಆಲ್ ಸೆಡ್, ಸರ್ ಯಾಕೆ ಈ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ? ನಿಮ್ಮ ಪ್ರೊಫೈಲ್ ಎಷ್ಟು ಚೆನ್ನಾಗಿದೆ, ನೀವು ಸಾಫ್ಟ್ವೇರ್ ಕಂಪನಿ CEO ಆಗಿದ್ದೀರಾ, ಅಟ್ ದಿಸ್ ಯಂಗ್ ಏಜ್ ನಿಮಗೆ ಇದೆಲ್ಲ ಎಲ್ಲ ನಿಮ್ಮ ಪರವಾಗಿ ವರ್ಕ್ ಆಗ್ತಾ ಇದೆ, ಯಾಕೆ ಈ ನೆಗೆಟಿವ್ ರೇಟಿಂಗ್ ಇರೋ ಬಿಸ್ನೆಸ್ನ ಓಪನ್ ಮಾಡ್ತಾ ಇದ್ದೀರಾ? ಅಂದರೆ ಬಿಸ್ನೆಸ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ಸನ್ನು ನಡೆಸ್ತಾ ಇರೋರಲ್ಲಿ ಪ್ರಾಬ್ಲಮ್ ಇದೆ. ಆ ಬಿಸ್ನೆಸ್ಸು ಚೆನ್ನಾಗಿದೆ, ಅದನ್ನು ಮಾಡ್ತೀನಿ ಅಂತ ಕೆಲವು ಟೈಮ್ ಓವರ್ ಕಾನ್ಫಿಡೆನ್ಸ್ ಅಂತಲೂ ಹೇಳ್ಬೋದು. ಆ ಮಿಸ್ಟೇಕ್ಸು ಮಾಡಿದ್ದೀನಿ. ಬಟ್ ಐ ಕರೆಕ್ಟೆಡ್ ಮೈ ಸೆಲ್ಫ್. ಬಿಕಾಸ್ ಎಲ್ಲ ತಲೆಯಲ್ಲಿ ಒಂದಿದೆ, ಇದು ಏನೇ ಮಾಡಿದ್ರು ಈ ವರ್ಷ, ನೆಕ್ಸ್ಟ್ ವರ್ಷ, ಅದರ ನೆಕ್ಸ್ಟ್ ವರ್ಷಕ್ಕಲ್ಲ, ನೆಕ್ಸ್ಟ್ 30 yearsಗೆ. ಅದರಲ್ಲಿ ನಿಮಗೆಲ್ಲ ಮಿಸ್ಟೇಕ್ಸ್ನು ಕರೆಕ್ಟ್ ಮಾಡಿಕೊಂಡು ಹೋಗುವಂಥ ಸಮಯ, ಅವಕಾಶ ಮತ್ತೆ ಸಿಗುತ್ತೆ, ಮಾಡ್ಕೋಬೇಕು. ಸೊ ಈ ಮಿಸ್ಟೇಕ್ಸ್ನ ನಾನು ಮಾಡಿದ್ದೀನಿ, ಓವರ್ಕಮ್ಮು ಮಾಡಿದ್ದೀನಿ. ವಂಡರ್ಫುಲ್. ಇವಾಗ ಸಿಂಪ್ಲಿಸಿಟಿ ಬಗ್ಗೆ ಮಾತಾಡಿದ್ರಿ, ಇದನ್ನು ನಾನು ಹೇಳಲೇಬೇಕು. ನಾನು ನೋಡಿರೋ ಪ್ರಕಾರ, ನಾನು ನೋಡಿರೋ ಕಿರಣ್
ಮೋಸ್ಟ್ ಆಫ್ ದ ಟೈಮ್ ಯಾವುದೋ ಒಂದು ಕ್ಲೀನ್ ಆಗಿರೋ ಒಂದು ಟೀ ಶರ್ಟೋ ಚಡ್ಡಿನೋ ಹಾಕ್ಕೊಂಡು ಆ್ಯಕ್ಟಿವದಲ್ಲಿ ಓಡಾಡಿರೋದೇ ನೋಡೋದು ಜಾಸ್ತಿ ನಾನು ನಿಮ್ಮನ್ನು. ನಿಮ್ಮ ಹತ್ರ ಇರೋ ಎಕ್ಸ್ಪೆನ್ಸಿವ್ ಕಾರಲ್ಲಿ ನಾನು ನಿಮ್ಮನ್ನು ನೋಡಿದ್ದು ತುಂಬ ಕಮ್ಮಿ, ರೈಟ್? ಎಕ್ಸ್ಟ್ರೀಮ್ ಸಿಂಪ್ಲಿಸಿಟಿ, ಅದು ಏನು ಹೇಳ್ತಾರೆ ಅದಕ್ಕೆ ಅಂದರೆ ಸಿಂಪಲ್ ಥಿಂಕಿಂಗ್ ಬಟ್ ಸಿಂಪಲ್ ಲಿವಿಂಗ್ ಬಟ್ ಹೈ ಲೆವೆಲ್ ಆಫ್ ಥಿಂಕಿಂಗ್. ಸೊ ಅದ್ರ ಬಗ್ಗೆ ನೀವು ಹೇಳಲೇಬೇಕು. ನೀವು ಹೇಗೆ ಅದನ್ನು ಕಂಫರ್ಟೇಬಲ್ ಆಗಿ ತಗೋತೀರಾ? ನಾವು ನಮ್ಮ ಆಚೆ ನೋಡ್ತೇವೆ, ಏನೋ ಸ್ವಲ್ಪ ಸಾಧನೆ ಮಾಡಿದವರು ಕೋಟು ಟೈ ಹಾಕದೆ ಮನೆಗಿಂತ ಹೊರಗೆ ಬರಲ್ಲ, ಅಥವಾ ಎಕ್ಸ್ಪೆನ್ಸಿವ್ ಶೂಸ್ ಹಾಕೊಳ್ಳದೆ ಓಡಾಡಲ್ಲ. ನಿಮ್ಮ ನಾನು ಎಕ್ಸ್ಟ್ರೀಮ್ ಸಿಂಪಲ್ ಆಗಿ ನೋಡಿದ್ದಾನೆ. ಇಟ್ಸ್ ಸಮಥಿಂಗ್ ಅಮೇಝಿಂಗ್. ಇಫ್ ಯು ಆನೆಸ್ಟ್ಲಿ ಆಸ್ಕ್ ಮೀ, ನಿಮ್ಮ ಬಗ್ಗೆ ನನಗೆ ಇರೋ ದೊಡ್ಡ ಅಟ್ರಾಕ್ಷನ್, ಕ್ಯೂರಿಯಾಸಿಟಿ ಯಾವಾಗಲೂ ಅದೇ. ಅದು ಹೇಗೆ ಸಾಧ್ಯ ಆಯಿತು? ಈ ಇಷ್ಟೊತ್ತು ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ದುಡ್ಡು ಏನು ತಂದುಕೊಡ್ಬೇಕು? ಡಿಪೆಂಡ್ಸ್ ಆನ್ ಎ ಪರ್ಸನ್. ಬಟ್ ನನಗೆ ನೀವು ಕೇಳಿದ್ರೆ ದುಡ್ಡಾಗಲಿ ಏನೇ ಆಗಲಿ ಅದು ನನಗೆ ನೆಮ್ಮದಿ ಮತ್ತು ಶಾಂತಿ ಕೊಡಬೇಕು. ಕರೆಕ್ಟ್. ನನಗೆ ದುಡ್ಡು ಇಂಡಿಪೆಂಡೆನ್ಸ್ ಕೊಡಬೇಕು. ಅಂದರೆ ನಾನು ಈ ಮೀಟಿಂಗ್ ಬರಬೇಕು ಅಂದರೆ ಬರಬೇಕು, ಬೇಡ ಅಂದರೆ ಬೇಡ, ಅಷ್ಟೇ ಮಾಡಬೇಕಾಗಿರೋ ದುಡ್ಡು. ಇಂಡಿಪೆಂಡೆನ್ಸನ್ನು ಕ್ರಿಯೇಟ್ ಮಾಡಿ ಕೊಡಬೇಕು. ಸೊ ನಾನು ಒಂದು ಫೆರಾರಿ ತೊಗೊಂಡು, ಒಂದು ಬೆಂಟ್ಲಿ ತೊಗೊಂಡು ಅದಕ್ಕೋಸ್ಕರ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದರೆ ನನ್ನ ದುಡ್ಡು, ಇಂಡಿಪೆಂಡೆನ್ಸ್, ನನ್ನ ಸ್ವಾತಂತ್ರ್ಯನ ತೊಗೊಂಡ್ಬಿಡ್ತಾ ಇದೆ. ನಾನು ಅದಕ್ಕೋಸ್ಕರ ಕೆಲಸ ಮಾಡಬಾರ್ದು, ಅದು ನನಗೋಸ್ಕರ ಕೆಲಸ ಮಾಡಬೇಕು. ದ ಮೋಸ್ಟ್ ಅಮೇಝಿಂಗ್ ಪ್ರಾಡಕ್ಟ್ ಆನ್ ದಿಸ್ ಅರ್ತ್ ಈಸ್ ಹ್ಯೂಮನ್ ಬೀಯಿಂಗ್ಸ್. ಯಾವ ಕಾರು ಅಲ್ಲ, ಯಾವ ಮನೆಯೂ ಅಲ್ಲ, ಯಾವುದೂ ಅಲ್ಲ. ಬಿಕಾಸ್ ದಟ್ ಈಸ್ ದ ವೆರಿ ಯುನೀಕ್ ಪ್ರಾಡಕ್ಟ್ ಆನ್ ದಿ ಅರ್ತ್. ಒಂದು ಮನುಷ್ಯ ಒಂದು ಮನುಷ್ಯನ ಥರ ಇನ್ನೊಂದು ಮನುಷ್ಯ ಇರಲ್ಲ. ಎಷ್ಟೋ ಮನುಷ್ಯ ಬೇರೆ ಬೇರೆ ಥರ ಇರ್ತಾನೆ. ಅವನನ್ನು ಸ್ಟಡಿ ಮಾಡೋದೇ ತುಂಬ ಕಷ್ಟ. ಅವನಿಗೆ ಸ್ವಲ್ಪ ಸಿಂಪಲ್ಲಾಗಿರೋದು ಏನೇ ಮಾಡಿದ್ರು ಇಷ್ಟ ಆಗತ್ತೆ. ಅವನಿಗೆ ಕಷ್ಟದ ಯಾವ್ದು ಮಾಡಿದ್ರು, ನೀವು ದೊಡ್ಡ ಕಾರಲ್ಲಿ ಹೋದರೆ ಅವ್ನಿಗೇನು ಇಷ್ಟ ಆಗಲ್ಲ. ಅವನು ಅದನ್ನು ನೋಡಿ ಹೊಟ್ಟೆ ಹೊರ್ಕೊಳ್ತಾನೆ ಹೊರತು ಸಂತೋಷ ಪಡಲ್ಲ. ಅದರಿಂದ ಸಿಂಪಲ್ ಲಿವಿಂಗ್ ಈಸ್ ದ ಬೆಸ್ಟ್ ವೇ ಟು ಗೋ ಫಾರ್ವರ್ಡ್. ನಾನು ಐ ಫಾಲೋ ಇಟ್ ಬೈ ಪ್ರಾಕ್ಟೀಸ್. ಯಾಕೆ ಅಂದರೆ ಐ ಫೀಲ್ ಮನಿ ಹ್ಯಾಸ್ ಟು ಗಿವ್ ಇಂಡಿಪೆಂಡೆನ್ಸ್. ಅದರಿಂದ ನಮಗೆ ಸಿಂಪ್ಲಿಸಿಟಿ ಬಂದರೆ ದೆನ್ ಯು ಡೋಂಟ್ ಹ್ಯಾವ್ ಟು ವರ್ಕ್ ಫಾರ್ ಆಲ್ ದೀಸ್ ಟಾಯ್ಸ್ ಅಂಡರ್ ದ ಸನ್ ವಿಚ್ ವಿಚ್ ಟೇಕ್ಸ್ ಅವೇ ಯುವರ್ ಇಂಡಿಪೆಂಡೆನ್ಸ್. ಖಂಡಿತ. ಸೊ ದಟ್ ಈಸ್ ವೇ ಸಿಂಪಲ್ ವಿಲ್ ಆಲ್ವೇಸ್ ಗಿವ್ ಯು ಮಲ್ಟಿಪ್ಲೈಯಿಂಗ್ ಎಫೆಕ್ಟ್. ಖಂಡಿತ. ನಿಮ್ಮ ಈ ಎಲ್ಲ ಉದ್ಯಮ, ನಿಮ್ಮ ಈ ಏನು ಹೇಳ್ತೀರಾ ಬಿಡುವಿಲ್ಲದ ಕೆಲಸದ ಮಧ್ಯೆ ನಾನು ನೀವು ಹೆಚ್ಚು ಕಮ್ಮಿ 7-8 ವರ್ಷ ಈ ಕಾನ್ಕಾರ್ಡ್ ನಾಪಾ ವ್ಯಾಲಿ ಇಲ್ಲಿ ನಾವೆಲ್ಲ ಇದ್ದೀವಿ, ಇಲ್ಲಿ ಅಸೋಸಿಯೇಷನ್ ನಡೆಸಿದ್ದೀರಿ ನೀವು. ನನಗೆ ನೆನಪಿದೆ 7 ವರ್ಷ ಹಿಂದೆ ಬಂದಾಗ ಇದು ಹೇಗಿತ್ತು, ಇವತ್ತು ಎಲ್ಲಿದೆ. ಐ ಥಿಂಕ್ ಬೆಂಗಳೂರಲ್ಲಿ ಒಂದು ಮಾಡೆಲ್ ವಿಲ್ಲಾ ಅಂತಲೇ ಹೇಳ್ಬೋದು ಈ ಪ್ರಾಜೆಕ್ಟನ್ನು. ಅಷ್ಟು ಚೆನ್ನಾಗಿ ಎಲ್ಲ ನಡೀತಾ ಇದೆ. ಅದಕ್ಕೇನು ಪ್ಯಾಷನ್? ನೀವು ಅದನ್ನು ಹೇಗೆ ಮಾಡಿದ್ರಿ? ಈಗ ನೀವು ಬೇರೆಯವ್ರ ಥರ ನಂದು ಬಿಸ್ನೆಸ್ ಇದೆ, ನನ್ನ ಕೆಲಸ ಇದೆ ಅಂತ ನೀವು ಸುಮ್ಮನೆ ಕೂತ್ಕೊಳ್ಬೋದು. ನಾನೇ ಪರ್ಸ್ನಲ್ ಆಗಿ ನೋಡಿದ್ದೇನೆ ಎಷ್ಟು ದಿನ ಅದಕ್ಕೋಸ್ಕರ ಯು ಹ್ಯಾವ್ ಬರ್ನ್ಟ್ ಮಿಡ್ ನೈಟ್ ಆಯಿಲ್, ರಾತ್ರಿ ಲೇಟ್ ಕೆಲಸ ಮಾಡಿದ್ದೀರಿ. ಅದರಲ್ಲಿ ಅದರದ್ದೇ ಕಾಂಪ್ಲಿಕೇಶನ್ಗಳು. ಒಂಥರ ಇದು ನಮ್ಮ ಊರಲ್ಲಿ ಹೇಳ್ತಾರೆ ಕೆಲವು ಸಲ ತಮಾಷೆಗೆ ಹೇಳಬೇಕಂದ್ರೆ ಕೋಲ್ ಕೊಟ್ಟು ಪೆಟ್ಟು ತಿನ್ನೋ ಕೆಲಸ ಅಂತ. ಆದರೆ ಇದರಲ್ಲಿ ಏನು ಲಾಭ ಇಲ್ಲ, ಬಟ್ ಕೆಲಸ ಇದೆ ಬೇಕಾದಷ್ಟು, ಎಲ್ಲರದ್ದು ಒಪಿನಿಯನ್ ಇದೆ. ಇದನ್ನು ಹೇಗೆ ನಡೆಸ್ಕೊಂಡು ಹೋದ್ರಿ ನೀವು? ಇದಕ್ಕೇನು ಕಾರಣ? ಅಗೇನ್ ಐ ವಿಲ್ ಕೋಟ್ ಸಮಥಿಂಗ್ ಹಿಯರ್. ನೀವು ಎಲ್ಲರ ಜೀವನದಲ್ಲಿ ಒಂದು ಚಿಕ್ಕ ಕೆಲಸ, ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗುವಂಥದ್ದು ಚಿಕ್ಕ ಕೆಲಸ, ಅದು ಅವ್ರ ಮದುವೆಯಲ್ಲಿ ಒಂದು ಸಪೋರ್ಟ್ ಮಾಡೋದಿರ್ಬೋದು, ಅವ್ರದ್ದು ಗೃಹ ಪ್ರವೇಶದಲ್ಲಿ ಒಂದು ಸಪೋರ್ಟ್ ಮಾಡೋದಿರ್ಬೋದು, ಅವ್ರ ಫಂಕ್ಷನಲ್ಲಿ ಹೋಗಿ ಒಂದು ನಮ್ಮ ಉಡುಪಿ ಕಡೆ ಅದನ್ನು ಮಾಡ್ತೀವಿ. ಯಾರು ಹೋಗಿ ಡೈರೆಕ್ಟಾಗಿ ಕೂತ್ಕೊಂಡು ನಾವು ಊಟ ಮಾಡಲ್ಲ, ಒಂದು ಪಂಕ್ತಿ ಬಡಿಸಿ ಒಂದು ಪಂಕ್ತಿ ಊಟ ಮಾಡಿ ಬರ್ತೀವಿ. ಯಾಕೆಂದರೆ ಆ ಚಿಕ್ಕ ವಿಷಯ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಪ್ರಭಾವ ಬೀಳುತ್ತೆ ಅಂದರೆ ಅವ್ರ ಹಾರ್ಟಲ್ಲಿ ದೊಡ್ಡ ಜಾಗ ಕೊಡ್ತಾರೆ. ನೀವು ಮಾಡಿರೋದು ಒಂದು ಚಿಕ್ಕ ಕೆಲಸ ಅವ್ರ ಹಾರ್ಟಲ್ಲಿ ದೊಡ್ಡ ಜಾಗ ಕ್ರಿಯೇಟ್ ಮಾಡುತ್ತೆ. ಸೊ ಎವ್ರಿ ಡೇ ಇಫ್ ಯು ಆರ್ ಏಬಲ್ ಟು ಸ್ಪೆಂಡ್ ಟೈಮ್ ನಾಟ್ ಫಾರ್ ಯು, ಫಾರ್ ದ ಕಮ್ಯುನಿಟಿ, ಫಾರ್ ಹ್ಯೂಮನ್ ಸೊಸೈಟಿ, ದಟ್ ಈಸ್ ಮೋರ್ ಮೋಟಿವೇಟಿಂಗ್ ನನ್ನ ಪ್ರಕಾರ. ಬಿಕಾಸ್ that is not something which you are doing for any selfish goals, any selfish precedents. You are doing it for the society and community. And when you are saying community, ನಾನು ಹಲವಾರು ವಿಚಾರಗಳು ಕಲ್ತಾ ಹೋದೆ. ಫಸ್ಟು ಮನುಷ್ಯರಿಗೋಸ್ಕರ ಮಾಡ್ತಾ ಹೋದೆ, ಅದರಲ್ಲಿ ನೆಕ್ಸ್ಟ್ ಪ್ರಾಣಿಗಳು ಸೇರಿಕೊಳ್ತು. ಅವು ಸೊಸೈಟಿಲಿ ಇದ್ದೀವಿ, ನಾವು ಸೊಸೈಟಿಯಲ್ಲಿ ಇದ್ದೀವಿ ಅಂತ. ಅದು ಒಂದು ಹಾವಿರ್ಬೋದು, ಒಂದು ನಾಯಿ ಇರ್ಬೋದು, ನಾವು ನಿಮ್ಮ ಸೊಸೈಟಿಲೇ ಇದ್ದೀವಿ, ನನ್ನನ್ನು ನೋಡ್ಕೊಳ್ಳಿ
ಅಂತ ಪ್ರಾಣಿಗಳು ಹೇಳ್ತು. ನೀವು ಒಂದು ಯುನೀಕ್ ಡಾಗ್ ಪಾರ್ಕೇ ಮಾಡಿದ್ವಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಆಮೇಲೆ ಗಿಡಗಳು, ನಾವು ಇದ್ದೀವಿ ನಿಮ್ಮ ಸೊಸೈಟಿಲಿ, ನಮ್ಮನ್ನೂ ನೋಡ್ಕೊಳ್ಳಿ, ನಾವು ಒಣಗಕ್ಕೆ ಬಿಡಬೇಡಿ, ಕಟ್ ಮಾಡಬೇಡಿ ಅಂತ ಹೇಳ್ತಾ ಬಂತು. ಸೊ ವೆನ್ ಯು ಥಿಂಕ್ ಬ್ಯಾಕ್ ಇನ್ ದ ನೈಟ್ ಅಬೌಟ್ ಆಲ್ ದೀಸ್ ಆ್ಯಂಡ್ ನಿಮ್ಮೆಲ್ಲ ವಿಷಯ ಈವನ್ ದೋ ನಿಮ್ದೆಲ್ಲ ಅಳಿಲ್ ಸೇವೆನೇ, ಯಾರು ಈ ಪ್ರಪಂಚ ನಡ್ಸೋಕ್ಕಾಗಲ್ಲ, ಯಾರು ಈ ಕಮ್ಯುನಿಟಿ ನಡ್ಸೋಕ್ಕಾಗಲ್ಲ, ಮಾಡೋದೆಲ್ಲನೂ ಅಳಿಲ್ ಸೇವೆಗಳೇ. ಒಂದು ಫಂಕ್ಷನ್ ಇರ್ಬೋದು, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ನಿಮ್ಮಂಥ ವೆಲ್ವಿಷರ್ಸ್ ಎಲ್ಲ ದೊಡ್ಡವ್ರು ಆಗ್ತಾ ಬಂದ್ರೆ ನಮ್ಮದು ಅಂದ್ಕೊಂಡು ಮಾಡುವಾಗ ನಮಗೆ ಭಾರ ಅನ್ಸಲ್ವಂತೆ. ಸೊ ನಮ್ಮದು ಅಂತ ಯಾವುದೇ ವಿಷಯ ಮಾಡಿದ್ರೂ ಅದು ನಮಗೆ ಭಾರ ಅಲ್ಲ, ನಾವು ಅದಕ್ಕೆ ಟೈಮ್ ಕೊಡ್ತೀವಿ, ಟೈಮ್ ಮಾಡ್ಕೊಳ್ತೀವಿ, ಇಷ್ಟಪಟ್ಟು ಮಾಡ್ತೀವಿ. ಖಂಡಿತ ಅದನ್ನೇ ನಾವು ನಾಪಾ ವ್ಯಾಲಿಲಿ ಮಾಡ್ತಾ ಬಂದಿದ್ದೀವಿ. ಬ್ಯೂಟಿಫುಲ್. ಅದರ ರಿಸಲ್ಟ್ ನಾವೆಲ್ಲ ನಿಮಗೆ ಮತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ ತಂಡಕ್ಕೆ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ. ಯಾಕಂದರೆ ನಾವೆಲ್ಲರ ಫಲಾನುಭವಿಗಳು ಅದರದ್ದು. ಇವತ್ತು ಇಷ್ಟು ಖುಷಿಯಾಗಿದ್ದೀವಿ ಅಂದರೆ ಆ 7-8 ಇಯರ್ಸ್ನ ಎಫರ್ಟ್ ನಿಮ್ಮಿಂದ ಎಲ್ಲ. ಸ್ವಲ್ಪ ಟಾಪಿಕನ್ನು ಚೇಂಜ್ ಮಾಡೋಣ. ಐ ಥಿಂಕ್ ಫೈನಾನ್ಸ್ ಡಿಸಿಪ್ಲಿನ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ್ಯಾಟ್. ನೀವು ನನ್ನ ಜೊತೆ ಮಾತಾಡುವಾಗ ಎಷ್ಟೋ ಸಲ ನೀವು ದುಡ್ಡು ಅಂತ ಹೇಳೋ ಪ್ರಾಡಕ್ಟನ್ನು ಹೇಗೆ ನೋಡ್ತೀರಾ, ಅದನ್ನು ಹೇಗೆ ಖರ್ಚು ಮಾಡ್ತೀರಾ, ಹೇಗೆ ಬೆಳೆಸ್ತೀರಾ ಅಂತ ನನಗೆ ತುಂಬ ಸಲ ಹೇಳಿಕೊಟ್ಟಿದ್ದೀರಿ. ಸೊ ಪರ್ಸ್ನಲಿ ಐ ಹ್ಯಾವ್ ಟೇಕನ್ ಲಾಡ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ಯು. ಐ ಥಿಂಕ್ ದಟ್ ವುಡ್ ಬಿ ಎ ಗುಡ್ ಮೆಸೇಜ್ ಈವನ್ ಫಾರ್ ಯಂಗ್ಸ್ಟರ್ಸ್. ಆರ್ ದುಡ್ಡನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳೋದಕ್ಕೆ ನಿಮ್ಮ ಮೆಸೇಜ್ ಹೆಲ್ಪ್ ಆಗ್ಬೋದು ಅನಿಸುತ್ತೆ. ನಿಮ್ಮ ವ್ಯೂ ಏನು ದುಡ್ಡಿನ ಬಗ್ಗೆ? ಆಸ್ ಐ ಸೆಡ್ ಬಿಫೋರ್, ಮನಿ ಶುಡ್ ಬೈ ಇಂಡಿಪೆಂಡೆನ್ಸ್. ಅಷ್ಟಕ್ಕೋಸ್ಕರ ಎಲ್ಲರೂ ಕೆಲಸ ಮಾಡಬೇಕು. ನಾನು ಸ್ವತಂತ್ರವಾಗಿ ಇವತ್ತು ಮಲ್ಕೊಳ್ಬೇಕು, ಇವತ್ತು ನಾನು ಓಡಾಡಬೇಕು, ಇವತ್ತು ನಾನು ಮೀಟಿಂಗ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂಥ ಸ್ವಾತಂತ್ರ್ಯನ ಅದು ತಂದ್ಕೊಡೋಕ್ಕಿದ್ರೆ ದುಡ್ಡು ಅದ್ರ ಕೆಲಸ ಮಾಡಿದೆ, ಆಯಿತಾ. ಬಟ್ ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಕಮಾಡಿಟಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ದೆ, ನಾವು ಐ ಥಿಂಕ್ ದ ಲ್ಯಾಕ್ ಆಫ್ ಯಂಗ್ ಜನ್ರೇಷನ್, ನಮಗಿಂತ ತುಂಬ ಶಾರ್ಪ್ ಮೈಂಡ್ಸ್ ಇದ್ದಾರೆ. ದೇ ಸಿಟ್ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಒಂದು ಆ್ಯಪ್ ಡಿಸೈನ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ. ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಇಂಡಿಯಾಗೆ. ಬಟ್ ಆಸ್ ಐ ಸೆಡ್, ಇಂಡಿಯಾ ಇಸ್ ಇನ್ ದ ಟ್ರಾನ್ಸಿಷನ್. ಇಂಡಿಯಾ ಈಗ ಸೇವಿಂಗ್ ಎಕಾನಮಿಯಿಂದ ಈಗ ಇನ್ವೆಸ್ಟಿಂಗ್ ಎಕಾನಮಿಗೆ ಹೋಗ್ತಾ ಇದೆ. ಅದರಿಂದನೇ ನಮ್ಮ ಶೇರ್ ಮಾರ್ಕೆಟ್ ಅಷ್ಟೊಂದು ಓಡ್ತಾ ಇದೆ, ಎಲ್ಲದರದ್ದು ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಅಟ್ ದಿಸ್ ಟೈಮ್ ಏನಾಗುತ್ತೆ, ಸೊ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್ ವರ್ ಆಲ್ವೇಸ್ ಇನ್ವೆಸ್ಟಿಂಗ್ ಎಕಾನಮಿ. ಅವ್ರು ದುಡ್ಡು ಹಾಕಿ ದುಡ್ಡು ಮಾಡಿ ತೆಗೆಯುವಂಥ ಎಕಾನಮಿ. ನಾವು ಹಂಗಲ್ಲ. ನಾವು ಒಂದು ಮನೆ ತೊಗೊಳ್ಬೇಕಾದ್ರೆ ನಮ್ಮ ಹತ್ರ 60% ದುಡ್ಡು ಇರಲೇಬೇಕು, ಆವಾಗಲೇ ನಾವು ಮನೆ ಕೈ ಹಾಕುವಂಥ ಎಕಾನಮಿ. ಅವ್ರ ಹತ್ರ 5% ದುಡ್ಡಿದ್ರೂ ಅವ್ರ ಮನೆ ತೊಗೊಳ್ತಾರೆ. ಆ ಡಿಫ್ರೆನ್ಸ್ ಇತ್ತು. ಈಗ ಇಂಡಿಯನ್ ಎಕಾನಮಿ ಈಸ್ ಗೋಯಿಂಗ್ ಫ್ರಮ್ ಸೇವಿಂಗ್ ಟು ಇನ್ವೆಸ್ಟಿಂಗ್ ಎಕಾನಮಿ. ಇದರಲ್ಲಿ ಒಂದು ಝೋನ್ ಬರುತ್ತೆ. ಒಂದು ಝೋನ್ ಏನು ಬರುತ್ತೆ ಅಂದರೆ ಸ್ಟ್ರಾಂಗ್ ಅಸರ್ಟಿವ್ ಝೋನ್ ಬರುತ್ತೆ ಎಕಾನಮಿಲಿ. ಅದು ಯಾವಾಗ ಆಗುತ್ತೆ ಅಂದರೆ, ವಿ ಆರ್ ನಾಟ್ ಅಗ್ರೆಸಿವ್ ಲೈಕ್ ವೆಸ್ಟರ್ನ್ಸ್, ವಿ ಆರ್ ನಾಟ್ ಸೇವಿಂಗ್ ಎಕಾನಮಿ ಲೈಕ್ ವಾಟ್ ಇಂಡಿಯಾ ಇಸ್ ಟು ಬಿ ಬಿಫೋರ್. ಈ ಟ್ರಾನ್ಸಿಷನ್ ಮಧ್ಯದಲ್ಲಿ ಒಂದು ಫೇಸ್ ಬರುತ್ತೆ ದಟ್ ವಿಲ್ ಹ್ಯಾವ್ ಲಾಡ್ ಆಫ್ ಗ್ರೋತ್ ಟು ಇಂಡಿಯಾ. ಈ ದೇಶದಲ್ಲಿ ಒಬ್ಬರು ಟೀಮ್ ಮಾರಿರೋ ಅಂತ ಅವ್ರಿಗೆ ಪ್ರಧಾನಮಂತ್ರಿ ಆಗುವಂಥ ಆಪ್ಷನ್ ಸಿಕ್ಕಿದೆ. ಅದರಿಂದ ಎಲ್ಲ ಯಂಗ್ಸ್ಟರ್ಸ್, the country can create a best post in the country, which is a prime minister, happened from a tea stall ಅಂದಾಗ ಇಲ್ಲಿ ಎಷ್ಟೋ ಜನ ಯೂತ್ ಇದ್ದಾರೆ. Yes, we have to stay away from credit, which is a big problem with young generation today. ಆಪರ್ಚುನಿಟಿ ಈ ದೇಶದಲ್ಲಿ ತುಂಬ ಇದೆ, ಎಲ್ಲ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬ ಇದೆ. ದ ಒನ್ ಥಿಂಗ್, ಆಕ್ಸೆಸಿಂಗ್ ಕ್ರೆಡಿಟ್ ಇಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಕೇರ್ಫುಲ್ಲಾಗಿರಬೇಕು ಕ್ರೆಡಿಟ್ ಹತ್ರ. ಸಾಲದಲ್ಲಿ ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ನಾಟ್ ಓಕೆ. ಸಾಲದಲ್ಲಿ ಖರ್ಚು ಮೊದಲೇ ಓಕೆ ಅಲ್ವೇ ಅಲ್ಲ ಅನ್ನೋದನ್ನು ಸ್ಕೂಲಲ್ಲೂ ಹೇಳ್ಕೊಡ್ಬೇಕು, ಕ್ಲಾಸಸ್ಸು ಹೇಳಬೇಕು. ಇದನ್ನು ನಾನು ಮೊನ್ನೆ ಒಂದು ಕಾನ್ಫರೆನ್ಸ್ ರವಿಶಂಕರ್ ಗುರೂಜಿ ಅವರ ಇದರಲ್ಲಿ ಹೇಳಿದ್ದೀನಿ. ಫಿನಾನ್ಷಿಯಲ್ ಡಿಸಿಪ್ಲಿನ್ ಕ್ಲಾಸಸ್ ಒಂದು ಕೋರ್ಸ್ ಮಾಡಬೇಕು, ಇಂಟ್ರಡ್ಯೂಸ್ ಮಾಡಬೇಕು. ಯಾಕೆಂದರೆ ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಅಲ್ವೇ ಅಲ್ಲ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬ ಕಷ್ಟ. ಆ ಕೋರ್ಸಸ್ ಬಂದರೆ ಎಲ್ಲರೂ ಶಾರ್ಪಾಗೆ ಸ್ಮಾರ್ಟಾಗೇ ಇರಲ್ಲ. ದುಡ್ಡು ವಿಷಯ ಬಂದಾಗ ಅವ್ರದ್ದೇ ಆದ ಪ್ರಯಾರಿಟೀಸ್ ಇರುತ್ತೆ. ಇದನ್ನು ಮಾಡಿದಾಗ ಐ ಥಿಂಕ್ ಇಟ್ ವಿಲ್ ಕಮ್ ಡೌನ್ ಟು ಅ ರಿಯಲ್ ಫಿನಾನ್ಷಿಯಲ್ ಡಿಸಿಪ್ಲಿನ್. ಖಂಡಿತ ತುಂಬ ಒಳ್ಳೆ ವಿಷಯ. ಐ ಥಿಂಕ್ ಇಟ್ ಇಸ್ ಅ ಟಾಪಿಕ್. ಈವನ್ ನಮಗೂ ಎಷ್ಟೋ ಸಲ ಅನಿಸುತ್ತೆ, ನಾವು ಸ್ಕೂಲಲ್ಲಿ ಇರುವಾಗ ನಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೇಳ್ಕೊಟ್ಟಿದ್ರೆ ನಾವು ಲಾಸ್ಟ್ 20-25 ವರ್ಷದಲ್ಲಿ ದುಡ್ದದನ್ನು ಇನ್ನೂ ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಜೀವನ ಕ್ವಾಲಿಟಿ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀರಿ ಕಿರಣ್. ನಿಮ್ಮ ಡೆಫಿನೇಷನ್ ಆಫ್ ಫನ್ ಏನು? ನೀವು ಜೀವನದಲ್ಲಿ ಹೇಗೆ ನಿಮ್ಮನ್ನು ನೀವು ರಿಜಿನ್ಯೂವೇಟ್ ಮಾಡ್ಕೊಳ್ತೀರಾ? ಗುಡ್
family vacation is always very rejuvenating. Playing cricket, watching cricket is fun for me. ಹಲವಾರು ಗಣೇಶೋತ್ಸವ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ನಮ್ಮ ಹಬ್ಬಗಳನ್ನು ಆಚರಿಸುವಾಗ ನಮಗೆ ತುಂಬ ಶಾಂತಿ ಸಿಗುತ್ತೆ, ಉತ್ಸಾಹ ಇರುತ್ತೆ, ಆ ಕಲ್ಚರ್ನ ಮುಂದೆ ತೊಗೊಂಡೋಗ್ತಾ ಇರೋನ ಅಭಿಮಾನನೂ ಇರುತ್ತೆ. ಸೊ ದಿಸ್ ಆರ್ ದ ಮೇನ್ ಥಿಂಗ್ಸ್ ಫಾರ್ ಮೀ. ಆ್ಯಂಡ್ ಐ ಆಮ್ ಔಟ್ ಆಫ್ ಆಲ್ ದಿಸ್. ನಾನು ಪಾರ್ಟಿಗಳು, ಕ್ಲಬ್ಬಿಂಗು ಇದು ಯಾವುದ್ರಲ್ಲೂ ಇಲ್ಲ. ವೆರಿ ಕ್ಲಿಯರ್ ವಿತ್ ಎಂಜಾಯ್ಮೆಂಟ್ ವಿತ್ ಮೈ ಫ್ಯಾಮಿಲಿ. ಎಕ್ಸಲೆಂಟ್. ಸೊ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ವಿ. ಶ್ವೇತಾ ನಿಮ್ಮ ಲೈಫ್ ಪಾರ್ಟ್ನರ್, ಅವರನ್ನು ಹೇಗೆ ಭೇಟಿಯಾದ್ರಿ ನೀವು? ಬೈ ನೌ ನಿಮಗೆಲ್ಲ ಗೊತ್ತಾಗಿರ್ಬೋದು, ಐ ಆಮ್ ವೆರಿ ಸೀರಿಯಸ್ ಮ್ಯಾನ್ ಆ್ಯಂಡ್ ಡೆಫಿನೆಟ್ಲಿ ನಾಟ್ ಅ ಲವ್ ಮ್ಯಾರೇಜ್. ಇಟ್ ವಾಸ್ ಅರೇಂಜ್ಡ್ ಮ್ಯಾರೇಜ್. ಬಟ್ ಆದರೆ ಅದನ್ನು ನಂಬಲ್ಲ, ಯಾಕಂದ್ರೆ ನಾನು ಯಾಕೋ ನಿಮ್ಮದು ಲವ್ ಮ್ಯಾರೇಜ್ ಅಂತಲೇ ಅಂದ್ಕೊಂಡಿದ್ದೆ, ಯಾಕಂದರೆ ಸೀರಿಯಸ್ ಇರೋರೇ ಜಾಸ್ತಿ ಲವ್ ಮಾಡ್ತಾರೆ. ಅಲ್ಲ, ಹೌದು, ಬಟ್ ನಮ್ದು ಅರೇಂಜ್ ಮ್ಯಾರೇಜ್. ಇವಾಗ ಲವರ್ಸ್ಗಿಂತ ತುಂಬ ಕ್ಲೋಸ್ ಆಗಿದ್ದೀವಿ. ವೆರಿ ನೈಸ್, ಗುಡ್. ಈಗ ನೀವು ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಹೊಸ ಹೊಸ ವೆಂಚರ್ಸ್ಗಳಿರ್ಬೋದು, ನಾನು ನೋಡಿದ ಪ್ರಕಾರ ಯಾವಾಗಲೂ ಬ್ಯುಸಿಯಾಗಿರ್ತೀರ. ಬೇರೆ ಬೇರೆ ಟೈಮ್ ಝೋನಲ್ಲಿ ಕೆಲಸ ಮಾಡ್ತೀರಾ, US ಟೈಮ್ ಝೋನಲ್ಲಿ ಕೆಲಸ ಮಾಡ್ತೀರಾ, ಯುರೋಪಿಯನ್ ಟೈಮ್ ಝೋನಲ್ಲಿ ಕೆಲಸ ಮಾಡ್ತೀರಾ, ಯಾವಾಗಲೂ ಬ್ಯುಸಿಯಾಗಿರ್ತೀರ. ಶ್ವೇತಾ ಅವ್ರು ಬೈಯಲ್ವಾ ನಿಮಗೆ? ಶಿ ಈಸ್ ಆಲ್ವೇಸ್ ಸಪೋರ್ಟಿವ್. ತುಂಬ ಸಪೋರ್ಟ್ ಮಾಡ್ತಾಳೆ. ಶಿ ಈಸ್ ವೆರಿ she is seen ups and downs of my life. I went through a very horrible corona in my life. ತುಂಬ ಕಷ್ಟ. I was about 60 days on a ventilator. ಆ ಟೈಮಲ್ಲಿ ಇಟ್ ಮೇಡ್ ಯುವರ್ ಫ್ಯಾಮಿಲಿ ಬಾಂಡಿಂಗ್ ವೆರಿ ವೆರಿ ಸ್ಟ್ರಾಂಗ್. ಇಷ್ಟ ಇರೋದ ಜೊತೆಗೆ ತುಂಬ ಜನ ಬರ್ತಾರೆ, ಕಷ್ಟ ಇರುವಾಗ ತುಂಬ ಜನ ಹೊಟ್ಟೋಗ್ತಾರೆ. ಬಟ್ ಮೈ ವೈಫ್ ಇಸ್ ನಾಟ್ ಲೈಕ್ ದ್ಯಾಟ್. ಶಿ ಈಸ್ ಆಲ್ವೇಸ್ ವಿತ್ ಮೀ. ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಮನೆ ಒಳಗಡೆ ಪ್ರೀತಿ ವಿಶ್ವಾಸ, ಮನೆ ಆಚೆ ಕಡೆ ಗೌರವ, ಇದೆರಡೂ ಇದ್ದರೆ 90% ಆಫ್ ದ ಟೈಮ್ ನಿಮ್ಮ ಮನಸ್ಸು ತಿಳಿಯಾಗಿರುತ್ತೆ, ನಿಮ್ಮ ಫೋಕಸ್ ಎಲ್ಲೂ ಹೋಗಲ್ಲ. ಮನೆ ಒಳಗಡೆ ನಿಮಗೆ ಗೌರವ ಬೇಡ, ಮನೆ ಆಚೆ ನಿಮಗೆ ಪ್ರೀತಿ ವಿಶ್ವಾಸ ಬೇಡ. ಇದೆರಡನ್ನೂ ಕರೆಕ್ಟಾಗಿ ಸಿಗ್ತಾ ಇರೋರು ಫೋಕಸ್ ಆಗಿದ್ದರೆ ಮುಂದಕ್ಕೆ ಹೋಗ್ತಾನೆ ಹೋಗ್ತಾರೆ. ಅದು ನನಗೆ ಚೆನ್ನಾಗಾಗಿದೆ ನಮ್ಮ ಮನೇಲಿ. ಶಿ ಈಸ್ ಆಲ್ವೇಸ್ ಬೀನ್ ವೆರಿ ಬ್ಯಾಕ್ ಬೋನ್ ಆಫ್ ಆಲ್ ಮೈ ಆ್ಯಕ್ಟಿವಿಟಿ. ಈಗ ಶ್ವೇತಾ ಅವರಿಗೆ ಸಿಟ್ಟು ಬಂದು ನೀವು ಹೆಂಗೆ ಸಮಾಧಾನ ಮಾಡ್ತೀರಾ ಅವರನ್ನು? ಸಾರಿ ಕೇಳ್ತೀನಿ. ಸಿಂಪಲ್. ವೆರಿ 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 ನೈಸ್. ಇಲ್ಲಿ ನಾನು ಒಂದೇ ಕೋಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೇಳಿದ್ದೆ, ಮನೆ ಒಳಗೆ ಪ್ರೀತಿ ವಿಶ್ವಾಸ, ಹೊರಗೆ ಗೌರವ. ಎಷ್ಟೋ ಸಲ ನಾವು ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತೀವಲ್ಲ, ಹೊರಗೆ ಪ್ರೀತಿ ಹುಡುಕ್ತೇವೆ, ಮನೆಯಲ್ಲಿ ನಮ್ಮನ್ನು ರೆಸ್ಪೆಕ್ಟ್ ಕೊಡಬೇಕು ಅಂದ್ಕೋತೀವಿ. ಕರೆಕ್ಟ್. ಅಲ್ಲೇ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಹೌದು, ಮನೆ ಒಳಗಡೆ ನಿಮಗೆ ಗೌರವ ಇದ್ದರೆ ಅದು ಫಾಲ್ಸ್ ಪ್ರೀತಿ ಆಗುತ್ತೆ. ಮನೆ ಒಳಗಡೆ ಪ್ರೀತಿ ವಿಶ್ವಾಸನೇ ಇಂಪಾರ್ಟೆಂಟ್. ಆಚೆ ಕಡೆ ನಿಮ್ಗೆ ಯಾರು ಪ್ರೀತಿ ತೋರಿಸಿದ್ರೆ ಅದು ಇಟ್ ಈಸ್ ಮತ್ಲಬಿ, ಅದು ಸೆಲ್ಫಿಶ್ನೆಸ್ ಇರುತ್ತೆ. ಆಚೆ ಕಡೆ ನಿಮಗೆ ಗೌರವನೇ ಇಂಪಾರ್ಟೆಂಟ್. ಖಂಡಿತ ಖಂಡಿತ. ಈಗ ಶ್ವೇತಾ ಅವರು ನಿಮಗೆ ಯಾವ ಥರ ಫೀಡ್ಬ್ಯಾಕ್ ಕೊಡ್ತಾರೆ? ಈಗ ನಿಮ್ಮ ಪರ್ಸ್ನಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ನೀವು ಹೇಳಿದ್ರಿ ಗೌರವ ಹೊರಗೆ. ಖಂಡಿತ ತುಂಬ ಜನ ನಿಮಗೆ ಡೈರೆಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ ಅವಾಗ ಅಲ್ವಾ, ಯಾಕಂದರೆ ಅವ್ರು ನಿಮ್ಮನ್ನು ಆಲ್ರೆಡಿ ದೇ ಸೀನ್ ಯು ಆಸ್ ಯು ನೋ ಲೈಕ್ ಸಮಬಡಿ ಸಕ್ಸಸ್ಫುಲ್. ಸೊ ನಿಮ್ಮ ಮಿಸ್ಟೇಕ್ಸ್ಗಳನ್ನು ಶ್ವೇತಾ ಹೇಳ್ತಾರಾ ನಿಮಗೆ? See, being supportive is to be with both plus and minus. So someone saying it in the house, ನಿಮ್ಮ ಮನೆ ಒಳಗಡೆ ಅದು ಸರಿಯಾಗಲಿ ತಪ್ಪಾಗಲಿ ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅನ್ನೋದೇ ದೊಡ್ಡ ಫೀಡ್ಬ್ಯಾಕ್, ದೊಡ್ಡ ಸ್ಟ್ರೆಂತ್. ಬಿಕಾಸ್ ಅಟ್ ದ ಏಜ್ ಆಫ್ 40-45, if you have this habit of thinking what you did for the entire day in a minute, right? You will self-realize a lot of mistakes by yourself. ಸೊ ಅದನ್ನು ಯಾರೂ ಹೇಳಬೇಕಾಗಿಲ್ಲ ನಿಮಗೆ, ನಿಮ್ಮ ಹೆಂಡತಿನೂ ಹೇಳಬೇಕಾಗಿಲ್ಲ, ನಿಮ್ಮ ಮಕ್ಕಳು ಹೇಳಬೇಕಾಗಿಲ್ಲ. ಇಫ್ ಯು ಹ್ಯಾವ್ ದಟ್ ಥಿಂಕಿಂಗ್ ಫಾರ್ ಅ ಮಿನಿಟ್ ಆಫ್ ದಿ ಎಂಟೈರ್ ಡೇ. ಬಟ್ ನೀವು ಸರಿ ಮಾಡಿದ್ರೂ ಪರವಾಗಿಲ್ಲ, ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ, ಮುಂದೆ ಮಾಡಬೇಡಿ ಅನ್ನೋದನ್ನು ಅವಳು ಹೇಳ್ತಾಳೆ, ಅವಳ ಜೊತೆಗೆ ಇರ್ತಾಳೆ. ಆ್ಯಂಡ್ ದೇರ್ ಆರ್ ಸರ್ಟನ್ ಡಿಸಿಷನ್ಸ್ ವಿ ಕ್ಯಾರಿ ಫಾರ್ವರ್ಡ್ ಈವನ್ ದೋ ವಿ ಫೀಲ್ ದಟ್ ಮೊಮೆಂಟರಿಲಿ ದಟ್ ಈಸ್ ಅ ಮಿಸ್ಟೇಕ್. ನಾವು ವಿ ವಿಲ್ ನಾಟ್ ರಿಪೀಟ್ ಇಟ್ ಅಗೇನ್, ಬಟ್ ವಿ ವಿಲ್ ನಾಟ್ ರಿಪೆಂಟ್ ಇಟ್ ಆಲ್ಸೋ. ಅದ್ರ ಬಗ್ಗೆ ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ವಿ ಟೇಕ್ ದಟ್ ಆ್ಯಂಡ್ ಗೋ ಫಾರ್ವರ್ಡ್. ಖಂಡಿತ ಇಲ್ಲೊಂದು ತುಂಬ ಉತ್ತಮವಾದ ಮಾತು ಹೇಳಿದ್ರಿ ನೀವು. ಮಿಸ್ಟೇಕ್ಸ್ ಆಗುತ್ತೆ, ಬಟ್ ಅದನ್ನು ಮುಂದೆ ತಗೊಂಡು ಹೋಗ್ಬೇಕು, ಅದನ್ನು ರಿಪೀಟ್ ಮಾಡಬಾರ್ದು, ಅದು ತುಂಬ ಇಂಪಾರ್ಟೆಂಟ್. ಗ್ರೇಟ್, ತುಂಬ ತುಂಬ ಒಳ್ಳೆ ಮಾತು. ಇವಾಗ ಆಸ್ ಎ ಫಾದರ್, ಲೈಕ್ ಯು ಹ್ಯಾವ್ ಎ ಯಂಗ್ ಗ್ರೋಯಿಂಗ್ ಸನ್,
ರೈಟ್? ನೀವು ಅವನ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಿಮ್ಮ ಅಡ್ವೈಸ್ ಏನು ಪೇರೆಂಟ್ಸ್ಗಳಿಗೆ? ಈಗ ಯಂಗ್ ಮಕ್ಕಳಿರೋರಿಗೆ ನಿಮ್ಮ ಅಡ್ವೈಸ್ ಏನು? See, they are growing up in a very dynamic environment. ನಮಗೆ ಸ್ಕೂಲ್ಗೆ ಹೋಗೋದು, ಆಟಕ್ಕೆ ಹೋಗೋದು, ಕಷ್ಟಪಟ್ಟು ದುಡಿಯೋಕ್ಕೆ ಹೋಗೋದು, ಇಷ್ಟೇ 3 ಫೋಕಸ್ ಇತ್ತು. ನೌ ದೇ ಆರ್ ವಿತ್ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಅರೌಂಡ್. ಓಕೆ, ದರ್ ಕಾಂಪಿಟೇಷನ್ ಇಸ್ ಸೋ ಹೈ. 95 ಇಸ್ ನಾಟ್ ಇನಫ್, 97 ಇಸ್ ನಾಟ್ ಇನಫ್. ಇವತ್ತು 95, 97 ಬಂದರೂ ಸಾಲಲ್ಲ ಅಂತಾರೆ. ಅವರು ಎಷ್ಟು ರನ್ ಹೊಡೆದ್ರು ಕ್ರಿಕೆಟಲ್ಲಿ ಸಾಲಲ್ಲ ಅಂತಾರೆ, ಎಷ್ಟು ಟೆನ್ನಿಸಲ್ಲಿ ಆಡಿದ್ರು ಸಾಲಲ್ಲ ಅಂತಾರೆ. ದ ಕಾಂಪಿಟೇಷನ್ ಇಸ್ ವೆರಿ ಹೈ. ಸೊ ಅಗೇನ್ ಐ ಗೋ ಬ್ಯಾಕ್ ಟು ಮೈ ಬೇಸಿಕ್ಸ್. ಸ್ಟೇ ಸಿಂಪಲ್, ಇಟ್ ವಿಲ್ ಆಲ್ ಹ್ಯಾಪನ್. ನೀವು ಒಳ್ಳೆ ಕ್ಯಾರೆಕ್ಟರ್, ಇಫ್ ಯು ಆರ್ ಬ್ರಿಂಗಿಂಗ್ ಇನ್ ಅ ಗುಡ್ ಕ್ಯಾರೆಕ್ಟರ್ ಇನ್ ಯೋರ್ ಕಿಡ್ಸ್, ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು ಅನ್ನೋ ಅಡ್ವೈಸನ್ನು ಹೇಳೋದು ಬಿಟ್ಟರೆ ನೀವು ಇನ್ನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಆ್ಯಕ್ಚುಲಿ ಮಚ್ ಫಾಸ್ಟರ್, ದೇ ಆರ್ knowing much more than what we know at the moment. So my advice would be is try to be humble and simple. That will teach all itself. ಕಳಿಸ್ತಾ ಹೋಗುತ್ತೆ ನಿಮಗೆ. ಖಂಡಿತ. ಈಗ ಮಕ್ಕಳಿಗೆ ನಾವು ಏನು ಹೇಳ್ತೇವೆ ಅದಕ್ಕಿಂತ ಜಾಸ್ತಿ ನಾವು ಹೇಗಿದ್ದೇವೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ದೇ ವಿಲ್ ಲರ್ನ್ ಬೈ ವಾಚಿಂಗ್ ಅಸ್ ದ್ಯಾನ್ ಲಿಸ್ನಿಂಗ್ ಟು ಅಸ್ ಅಲ್ವಾ? ಕರೆಕ್ಟ್. ಖಂಡಿತ. ಈಗ ಟಾಪಿಕ್ ಅನ್ನು ಸ್ವಲ್ಪ ಚೇಂಜ್ ಮಾಡೋಣ. ಲೆಟ್ ಅಸ್ ಟಾಕ್ ಅಬೌಟ್ ಯಂಗ್ ಆಂಟ್ರಪ್ರನರ್ಸ್. ಈಗ ತುಂಬ ಜನ ಸ್ಟಾರ್ಟಪ್ಗಳು ಆಂಟ್ರಪ್ರನರ್ಶಿಪ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದರೆ ವಿ ನೋ ದ್ಯಾಟ್ ಇಟ್ ಈಸ್ ನಾಟ್ ದಟ್ ಸಕ್ಸಸ್ ವಿಲ್ ಕಮ್ ಇಮಿಡಿಯೇಟ್ಲಿ ಆ್ಯಂಡ್ ಅಷ್ಟೇ ಬೇಗ ಡಿಸಪಾಯಿಂಟು ಆಗ್ತಾರೆ. ಸೊ ಅಂಥ ಯಂಗ್ ಆಂಟ್ರಪ್ರನರ್ಸಿಗೆ ನಿಮ್ಮ ಮೆಸೇಜ್ ಏನು? ಫೇಲ್ಯೂರನ್ನು ಹೆಂಗೆ ತಗೋಬೇಕು? ಸೊ ಎಲ್ಲ ಸ್ಟಾರ್ಟಪ್ಸ್ ಮಾಡ್ತಾ ಇರೋರಿಗೆ ಐ ವಿಲ್ ಸ್ಟ್ರಾಂಗ್ಲಿ ರೆಕಮೆಂಡ್ ದಟ್ ಫಸ್ಟ್ ಪ್ಲೀಸ್ ಎಕ್ಸೆಪ್ಟ್ ಟು ಫೇಲ್. ಫಸ್ಟ್ ಅದನ್ನು ತಲೆಗೆ ತಂದ್ಕೊಂಬೇಡಿ. ನೀವು ಓದುವಾಗ ಫೇಲ್ ಆಗಿರ್ತೀರಾ, ಆಡುವಾಗ ಫೇಲ್ ಆಗಿರ್ತೀರಾ, ಮನೇಲಿ ಫೇಲ್ ಆಗ್ತೀರಾ, ಹಾಗೆ ಬಿಸ್ನೆಸ್ಸಲ್ಲೂ ಮಾಡುವಾಗ ಫೇಲ್ ಆಗ್ತೀರಾ. ಇಫ್ ಇಟ್ ಕಮ್ಸ್ ವಿದೌಟ್ ಫೇಲ್ಯೂರ್ ದೆನ್ ಇಟ್ ಈಸ್ ನಾಟ್ ಟೇಸ್ಟಿ. ಫೇಲ್ಯೂರ್ ಇಲ್ಲದೆ ನಿಮಗೆ ಸಕ್ಸಸ್ ಬಂದರೆ ಅದರಲ್ಲಿ ರುಚಿನೇ ಇಲ್ಲ. ಆ ಫೇಲ್ಯೂರ್ ಇದ್ದಾಗ ಬರೋ ಸಕ್ಸಸ್ಸೇ ನಿಮಗೆ ರುಚಿಯಾಗಿರೋದು. ಟುಡೇ ದೆರ್ ಆರ್ ಲಾಟ್ ಆಫ್ ಸ್ಟಾರ್ಟಪ್ ಅಂತ ಹೇಳ್ತಾರೆ. ಸ್ಟಾರ್ಟಪ್ ಅಂದರೆ ಆಫೀಸ್ ಮಾಡಿದ್ರು, ಲ್ಯಾಪ್ಟಾಪ್ ಇಟ್ಕೊಂಡ್ರು, ಐಡಿಯಾ ಇಟ್ಕೊಂಡ್ರು ಅಲ್ಲ. ಆ ಥಾಟ್ ಪ್ರಾಸೆಸ್ ಅವನಿಗೆ ಚಿಕ್ಕ ವಯಸ್ಸಿಂದ ಶುರುವಾಗಿರುತ್ತೆ. ನಾನು ಏನೋ ಒಂದು ಮಾಡಬೇಕು ಅನ್ನೋ ಸ್ಟಾರ್ಟಪ್ ಪ್ರಾಸೆಸ್ ಅವ್ನಿಗೆ ಆವಾಗಿಂದ ಶುರುವಾಗಿರುತ್ತೆ. ಅವನು ಆ ಐಡಿಯಾನ ಇಟ್ಕೊಂಡು, ಆ ಥಾಟ್ ಪ್ರಾಸೆಸ್ಸನ್ನು ಇಟ್ಕೊಂಡು ಸೌಲಭ್ಯತೆಗಳನ್ನ ಉಟ್ಕೊಂಡು ಹೋಗ್ತಾನೆ. ಓ, ನನಗೆ ಆಫೀಸ್ ಬೇಕು, ನನಗೆ ಲೈಸೆನ್ಸ್ ಬೇಕು, ನನಗೆ ಅದು ಬೇಕು, ಇದು ಬೇಕು. ಏನಿದೆ ಅದರಲ್ಲಿ ಏನು ಮಾಡೋಕ್ಕಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಆಂಟ್ರಪ್ರನರ್ ಆಗಿರಿ, ವಾಂಟ್ರಪ್ರನರ್ ಆಗಿರಬೇಡಿ. ಅದು ಬೇಕು, ಇದು ಬೇಕು ಅನ್ನೋದೆಲ್ಲ ವಾಂಟ್ರಪ್ರನರ್ಶಿಪ್. ಆಂಟ್ರಪ್ರನರ್ ಇದೆ ಅಂದರೆ ನನ್ನ ಹತ್ರ ಇವತ್ತು ಒಂದು ಕ್ಯಾಮ್ರಾ ಇದೆ, ಇವತ್ತು ನನ್ನ ಹತ್ರ ಒಂದು ಲೈಟ್ ಇದೆ, ಅದರಲ್ಲಿ ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅನ್ನೋದೇ ಸ್ಟಾರ್ಟಪ್. ಎಲ್ಲ ಸಿಕ್ಕೋದು ಸ್ಟಾರ್ಟಪ್ ಅಲ್ಲ, ಏನಿದೆ ಅದರಲ್ಲಿ ಮಾಡೋದೇ ಸ್ಟಾರ್ಟಪ್. ಆ ಮೈಂಡ್ಸೆಟ್ಟಲ್ಲಿ ಇರುವಾಗ ಸ್ಟಾರ್ಟಪ್ ಕಂಪನಿಗಳಿಗೆ ಏನು ಸಿಕ್ಕಿದ್ರು ಅಡಿಷನ್ ಅನ್ಕೋತಾರೆ, ಅದನ್ನು ಸಕ್ಸಸ್ ಅನ್ಕೊತಾರೆ, ಅದನ್ನು ಅವರು ಇಷ್ಟಪಡ್ತಾರೆ. ಸ್ಟಾರ್ಟಪ್ಗೆ ನನಗೆ 20 ಕೋಟಿ ಫಂಡಿಂಗ್ ಬೇಕು, ನನಗೆ ದೊಡ್ಡ ಲ್ಯಾವಿಶ್ ಆಫೀಸ್ ಬೇಕು ಅಂದರೆ ಇದು ಸ್ಟಾರ್ಟಪ್ ಐಡಿಯಾ ಅಲ್ಲ. ಇಟ್ ಈಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಐಡಿಯಾಸ್. ಸ್ಟಾರ್ಟಪ್ಪಿಗೆ ನಮ್ಮ ಮನೆಯಲ್ಲಿ ಏನಿದೆ, ನನ್ನ ಫ್ರೆಂಡ್ಸಿನ ಹತ್ರ ಏನಿದೆ, ನಾನು ಏನನ್ನು ಟ್ಯಾಪ್ ಮಾಡ್ಬೋದು, ಅದರಲ್ಲಿ ನಾನು ಸ್ಟಾರ್ಟಪ್ ಮಾಡ್ತೀನಿ ಅನ್ನೋದು ಮಾತ್ರ ಸ್ಟಾರ್ಟಪ್. ಎಕ್ಸಲೆಂಟ್. ತುಂಬ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದು. ನಾವು ಎಷ್ಟೋ ಜನ ಮಾತಾಡುವಾಗ ಕೇಳ್ತೀವಿ, ಐಡಿಯಾ ಹಿಡ್ಕೊಂಡು ಫಸ್ಟ್ ಫಂಡಿಂಗ್ಗೆ 1 ಮಿಲಿಯನ್ ಬೇಕು, 2 ಮಿಲಿಯನ್ ಬೇಕು. ದೇ ವಿಲ್ ಬಿ ಲುಕಿಂಗ್ ಫಾರ್ ದ ಫಂಡಿಂಗ್ ಟು ಸ್ಟಾರ್ಟ್. ರಾದರ್ ಇರೋದ್ರಲ್ಲಿ ಸ್ಟಾರ್ಟ್ ಮಾಡಿ ಅದನ್ನು ಬೆಳೆಸೋದು ಇಸ್ ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಆಸ್ ಯು ಸೆಡ್, 6,000 ರೂಪೀಸ್ ಸ್ಯಾಲ್ರಿಯಲ್ಲೂ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ರಿ ನೀವು. ನಿಮ್ಮದೇ ಎಕ್ಸಾಂಪಲ್ ಇದೆ, ರೈಟ್? ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಈಗ ತುಂಬ ಜನ ಅನ್ಕೋತಿರ್ತಾರೆ ನಾವೇನೋ ಮಾಡಬೇಕು ಲೈಫಲ್ಲಿ, ಬಟ್ ಏನೋ ಒಂದು ಹೆಸಿಟೇಷನ್ ಇರುತ್ತೆ. ನಾವೀಗ ಸ್ಟಾರ್ಟ್ ಮಾಡಿರೋರ ಬಗ್ಗೆ ಮಾತಾಡಿದ್ದೇವೆ. ಈಗ ಮಾಡಬೇಕು ಅಂತ ಇರೋರಿಗೆ ನಿಮ್ಮ ಸಜೆಷನ್ ಏನು? ಸಂಬಡಿ ಹ್ಯಾಸ್ ದಟ್ ಅರ್ಜ್, ಬಟ್ ಏನೋ ಧೈರ್ಯ ಇರಲ್ಲ, ಅಥವಾ ಏನೋ ಪ್ರಾಬ್ಲಮ್ ಇರುತ್ತೆ, ಏನೋ ಅವ್ರನ್ನ ಸ್ಟಾಪ್ ಮಾಡ್ತಾ ಇರುತ್ತೆ, ಅಂಥವ್ರಿಗೆ ನಿಮ್ದು ಏನು ಸಜೆಷನ್? See, as a company, now it's a right question. There is a big gap. ಇಂಡಿಯಾದಲ್ಲಿ ಸ್ಟಾರ್ಟಪ್ಸ್ ಮಾಡೋದು ಫಂಡಿಂಗ್ ಸಿಗ್ಬೋದು, ಬಟ್ ಮೆಂಟರ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ.
ದುಡ್ಡು ಮಾತ್ರ ಇದೆ ಅನ್ನೋದಕ್ಕೆ ಸ್ಟಾರ್ಟಪ್ ಆಗಲ್ಲ. ಈಗ ನಮ್ಮದು ಒಂದು ಎಲೆಕ್ಟ್ರಾನಿಕ್ಸ್ ಮೇಲೆ ನಮ್ಮ IIM ಹುಡುಗನೋ IIT ಹುಡುಗಂಗೋ ತುಂಬ ಆಸಕ್ತಿ ಇರ್ಬೋದು. ಬಟ್ ಅವನ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅವನ ಹತ್ರ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಇಲ್ಲ ಎಲ್ಲೂ ಹೋಗಿ ಮಾಡೋಕ್ಕೆ. ಆಯಿತಾ, ಅವನ ಕಾಲೇಜಲ್ಲಿರೋ ಲ್ಯಾಬು ಅವನ ಐಡಿಯಾಸ್ಗೆ ಅವನ ಇನೋವೇಷನ್ಗೆ ಸಾಕಾಗೋದಿಲ್ಲ. ದುಡ್ಡು ಕೊಡ್ಬೋದು, ಬಟ್ ಅದನ್ನು ಯಾರು ಸೆಟಪ್ ಮಾಡ್ತಾರೆ, ಯಾರು ಅದನ್ನು ಮೆಂಟರ್ ಮಾಡ್ತಾರೆ? ಸೊ ಆ್ಯಸ್ ಅ ಕಂಪನಿ ವಿ ಆರ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟ್ರೈ ಟು ಹೋಸ್ಟ್ ಲಾಟ್ ಆಫ್ ಸ್ಟಾರ್ಟಪ್ಸ್ ಇನ್ ದ್ಯಾಟ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಗೋಲ್ ಏನಿದೆ ಅಂದರೆ, ಇವತ್ತು ಎಲೆಕ್ಟ್ರಾನಿಕ್ಸಲ್ಲಿ ಸ್ಟಾರ್ಟಪ್ ಮಾಡಬೇಕಾಗಿರೋನಿಗೆ ಲೀಗಲ್ ಬಗ್ಗೆ ಗೊತ್ತಿರಲ್ಲ, ಆಡಿಟಿಂಗ್ ಬಗ್ಗೆ ಗೊತ್ತಿರಲ್ಲ, ಫೈನಾನ್ಸ್ ಬಗ್ಗೆ ಗೊತ್ತಿರಲ್ಲ, ಅವ್ನಿಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತು. ಅವನಿಗೆ ಒಂದು ಎನ್ವೈರ್ಮೆಂಟ್ ಇಲ್ಲ. ಯಾಕೆಂದರೆ ಕಂಪನಿ ಮಾಡೋಕ್ಕೆ ನಿಮಗೆ ಬರೀ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತಿದ್ರೆ ಸಾಲಲ್ಲ. ದಟ್ ಮೈಟ್ ಬಿ ಯುವರ್ ಐಡಿಯಾ. ಬಟ್ ಕಂಪನಿ ಮಾಡೋಕ್ಕೆ ನಿಮಗೆ ರಿಜಿಸ್ಟ್ರೇಷನ್ ಆಗಬೇಕು, ಅಕೌಂಟಿಂಗ್ ಆಗಬೇಕು, ಆಡಿಟಿಂಗ್ ಆಗಬೇಕು, ಇಯರ್ಲಿ ಟ್ಯಾಕ್ಸ್ ಫೈಲಿಂಗ್ ಆಗಬೇಕು, ಮಾರ್ಕೆಟಿಂಗ್ ಆಗಬೇಕು, ಪರ್ಚೇಸಿಂಗ್ ಆಗಬೇಕು. ಇದು ಯಾವುದು ಎಲೆಕ್ಟ್ರಾನಿಕ್ಸಲ್ಲಿ ಮಾಡಬೇಕಾಗಿರುವಂಥ ಸ್ಟಾರ್ಟಪ್ ಒಂದು ತಲೆಯಲ್ಲಿ ಇರೋದೇ ಇಲ್ಲ. ಸೊ ಆ್ಯಸ್ ವಿ ಆಲ್ ಸ್ಟೇ ಇನ್ ಅ ಸೊಸೈಟಿ ವೇರ್ ವಿ ಆರ್ ಶೇರಿಂಗ್ ಅವರ್ ರಿಸೋರ್ಸಸ್, ಕೇಪಬಿಲಿಟಿ, ಈವನ್ ವರ್ಕ್ ಆ್ಯಂಡ್ ಸ್ಟಾರ್ಟಪ್ಸ್ ನೀಡ್ ದಟ್ ಸೊಸೈಟಿ. ಸೊ ನಾವು ಸ್ಟಾರ್ಟಪ್ಸ್ಗೆ ದುಡ್ಡು ಕೊಟ್ಬಿಟ್ರೆ ಮಾಡಿಬಿಟ್ಟು ಬಂದುಬಿಡ್ತಾರೆ ಅಂದರೆ ಆಗಲ್ಲ. ದುಡ್ಡು ಎಲ್ಲರೂ ಕೊಡ್ತಾರೆ, ಸ್ಟಾರ್ಟಪ್ಪಲ್ಲಿ ಆಗಲ್ಲ. ದುಡ್ಡು ಕೊಟ್ಟರೆ ಆಗಲ್ಲ. ನಾವೇನು ಮಾಡಬೇಕು ಅಂದರೆ ಆ ಸೊಸೈಟಿ ಕ್ರಿಯೇಟ್ ಮಾಡಬೇಕು. ಇವ್ರ ಹತ್ರ ಹೋಗಿ ಲೈಸೆನ್ಸ್ ಆಗುತ್ತೆ, ಇವ್ರ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಆಗುತ್ತೆ, ಇವ್ರು ಅಕೌಂಟಿಂಗ್ ನೋಡ್ಕೋತಾರೆ, ಇವ್ರು ಆಡಿಟಿಂಗ್ ಮಾಡ್ಕೋತಾರೆ, ಇವ್ರು ಪರ್ಚೇಸ್ ಟೀಮು, ಇವ್ರು ಸ್ಟಾಫಿಂಗ್ ವೆಂಡರು. ಆ ಸೊಸೈಟಿ ಇದ್ದರೆ ಅವನಿಗೆ ಸ್ಟಾರ್ಟಪ್ ಐಡಿಯಾದಲ್ಲಿ ಮಾತ್ರ ಫೋಕಸ್ ಮಾಡ್ಬೋದು. ಅದು ಫೇಲ್ ಆಗುತ್ತೆ, ಅದನ್ನು ಅಕ್ಸೆಪ್ಟೆನ್ಸ್ ಬೆಳೆಸ್ಕೋಬೇಕು, ಅದನ್ನು ರಿಫೈನ್ ಮಾಡಬೇಕು, ದೆನ್ ಇಟ್ ವಿಲ್ ಬಿ ಅ ಸಕ್ಸಸ್ ಸ್ಟೋರಿ. ವಂಡರ್ಫುಲ್. ಸೊ ನೀವೇನು ಹೇಳ್ತಾ ಇದ್ದೀರಿ ಅಂದರೆ, ನಾವು ನಮ್ಮ ಈ ಇಂಟರ್ವ್ಯೂ ಮೂಲಕ ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂದರೆ, ಯಾರಾದರೂ ಯಂಗ್ಸ್ಟರ್ಸ್ ಅವ್ರಿಗೆ ಒಳ್ಳೆ ಐಡಿಯಾಸ್ ಇದೆ, ಅದನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ಬೇಕಾದ ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇದೆ ಅವ್ರ ಹತ್ರ, ಬಟ್ ಅವರಿಗೆ ಈ ಸೆಟಪ್ ಬೇಕು, ಸಹಕಾರ ಬೇಕು, ಮೆಂಟರ್ಶಿಪ್ ಬೇಕು, ಅಥವಾ ಒಂದು ಇಕೋಸಿಸ್ಟಮ್ ಬೇಕು ಅಂದರೆ ಅವ್ರು ನಿಮ್ಮನ್ನು ಕನೆಕ್ಟ್ ಆಗ್ಬೋದು. 100%. ನಾವು ವಿ ಆರ್ ಲುಕಿಂಗ್ ಫಾರ್ ನ್ಯೂ ಐಡಿಯಾಸ್, ನ್ಯೂ ಥಾಟ್ಸ್. ಯಾಕೆಂದರೆ ಐಡಿಯಾ ಇಸ್ ನಾಟ್ ಅ ಕಂಪನಿ, ಐಡಿಯಾ ಇಸ್ ಅನ್ ಐಡಿಯಾ ಅಷ್ಟೇ. ಯು ಕ್ಯಾನ್ ನಾಟ್ ಬಿಲ್ಡ್ ಐಡಿಯಾ ಟು ಕಂಪನಿ. ಐಡಿಯಾ ಸುತ್ತ ಯು ಕ್ಯಾನ್ ಬಿಲ್ಡ್ ಅ ಕಂಪನಿ. ಐಡಿಯಾನೇ ಕಂಪನಿ ಮಾಡ್ತೀನಿ ಅಂದರೆ ಆಗಲ್ಲ. ಐಡಿಯಾ ಸುತ್ತ ಸುಮಾರು ಕಾಂಪೊನೆಂಟ್ಸ್ ಇದೆ. ಆ ಎಲ್ಲ ಕಾಂಪೊನೆಂಟ್ಸ್ ಹಾಕಿದ್ರೆ ಮಾತ್ರ ನಿಮಗೆ ಕಂಪನಿ ಆಗುತ್ತೆ. ಸೊ ಈ ಒಳ್ಳೆ ಐಡಿಯಾ ಇಟ್ಕೊಂಡಿರೋರಿಗೆ ಅವ್ರ ವ್ಯಾಲ್ಯೂ ಎಷ್ಟಿದೆ, ಅವ್ರದ್ದು ಶೇರ್ ಮಾರ್ಕೆಟ್, ಅವ್ರು ನಾಳೆ ಹೆಂಗೆ ಲಿಸ್ಟಿಂಗ್ ಮಾಡ್ಬೋದು, ನಾಳೆ ಹೆಂಗೆ ಅವ್ರ ಶೇರ್ಸ್ನ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ರೈಸ್ ಮಾಡ್ಬೋದು, ದಿಸ್ ಈಸ್ ಅ ಡಿಫ್ರೆಂಟ್ ಸ್ಕಿಲ್. ಅವ್ರ ಜೊತೆ ಅವ್ರು ಅಸೋಸಿಯೇಟ್ ಆಗಬೇಕು, ಅವ್ರ ಜೊತೆ ಅವ್ರ ಪಾರ್ಟ್ನರ್ ಆಗಬೇಕು. ಆ ಇನೋವೇಟಿವ್ ಮೈಂಡ್ ಕೆನ್ ನಾಟ್ ಹ್ಯಾವ್ ಅ ಫಿನಾನ್ಷಿಯಲ್ ಡಿಸಿಪ್ಲಿನ್. ಖಂಡಿತ. ಇಟ್ ಹ್ಯಾಸ್ ಟು ಬಿ ಅಲೋಡ್ ಟು ಎಕ್ಸ್ಪ್ಲೋರ್. ದಟ್ ಈಸ್ ವಾಟ್ ಇನೋವೇಟಿವ್ ಮೈಂಡ್ ಇಸ್. ಹೌದು. ಅದನ್ನು ತೆಗೆದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಮೈಂಡ್ಗೆ ಹಾಕಿ, ಫಿನಾನ್ಷಿಯಲ್ ಡಿಸಿಪ್ಲಿನ್ ಮೈಂಡನ್ನು ತೊಗೊಂಡೋಗಿ ನೀನು ಥಿಂಕ್ ಮಾಡು ಇನೋವೇಟಿವ್ ಐಡಿಯಾನ ಅಂತ ಹೇಳಿದ್ರೆ, ದೇ ಬೋತ್ ಆರ್ ಕಾಂಟ್ರಡಿಕ್ಟಿಂಗ್ ಟು ಈಚ್ ಅದರ್. ಸೊ ಆಲ್ವೇಸ್ ಫೈಂಡ್ ಸೂಟಬಲ್ ಮೆಂಟರ್, ಸೂಟಬಲ್ ಪಾರ್ಟ್ನರ್. ದಟ್ಸ್ ವೆನ್ ಯು ಆ್ಯಕ್ಚುಲಿ ವಿಲ್ ಬಿ ಏಬಲ್ ಟು go further than startup. Kandita. Kiran, you are running a very successful finance company, and I personally consider you as one of the best finance expert or the person with the financial acumen I have seen. What is your opinion about EMI? EMI and money, if I want to give analogy, ಅದು ಬೆಂಕಿ ಥರ. ಅದರಿಂದ ನೀವು ಅಡುಗೆ ಮಾಡಿ ಊಟ ಆದರೂ ಮಾಡ್ಬೋದು, ಅಥವಾ ಮನೆ ಸುಟ್ಟಾಕೊಳ್ಳಬಹುದು. ಅದೇ ಅನಾಲಜಿ. ನೀವು ಆ ದುಡ್ಡನ್ನು, ನಿಮ್ಮ ದುಡ್ಡನ್ನು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದಕ್ಕೆ ನಿಮಗೊಂದು ಪ್ಲ್ಯಾನ್ ಬೇಕು. ಹಾಗೆ ಅದರಲ್ಲಿ ಪ್ಲ್ಯಾನ್ ಮಾತ್ರ ಇದ್ದರೆ ಸಾಕು. ನಿಮ್ಮ ದುಡ್ಡನ್ನು ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದಕ್ಕೆ ಒಂದು ಪ್ಲ್ಯಾನ್. ನನ್ನ ದುಡ್ಡನ್ನು ಅಂದರೆ ಆಚೆ ದುಡ್ಡನ್ನು ಹೇಗೆ ಉಪಯೋಗಿಸ್ತೀನಿ ಅನ್ನೋದು ಪ್ಲ್ಯಾನ್ ಜೊತೆ ಜವಾಬ್ದಾರಿನೂ ಬೇಕು. ದಟ್ ಈಸ್ ಮೈ ಟೇಕ್. ಇಟ್ ಈಸ್ ಜಸ್ಟ್ ನಾಟ್ ಪ್ಲ್ಯಾನ್, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ. EMI ತೊಗೊಳ್ಳೋದು ಅಂದರೆ ಆಚೆ ಕಡೆ ದುಡ್ಡು ತೊಗೊಳ್ಳೋದು ಅಂತ ಅರ್ಥ. ಅದಕ್ಕೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬೇಕು. ನೀವು ಇನ್ವೆಸ್ಟ್ ಮಾಡ್ತಾ ಇರುವಂಥ ವಸ್ತು ಅಪ್ರಿಸಿಯೇಷನ್ ಆಗುವಂಥ ವಸ್ತು ಆದರೆ EMIs ಆರ್ ಓಕೆ. ಅಗೇನ್ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ
ಈ ಎಮ್ ಐಗೋಸ್ಕರ ನೀವು ದುಡಿಲೇಬೇಕು ಅಂತ ಕೆಲಸ ಮಾಡುವಂಥ ಪರಿಸ್ಥಿತಿಗೆ ತಳ್ಳೋದಾದರೆ ಆ ಇ ಎಮ್ ಐ ತೊಗೊಳ್ಬಾರ್ದು. ಯಾಕೆಂದರೆ ನಿಮಗೆ ಇ ಎಮ್ ಐ ಅನ್ನೋದು ಒಂದು ಮನೆ ಮೇಲೆ ತೊಗೊಂಡಾಗ ದಟ್ ಗಿವ್ಸ್ ಯು ಲಾಟ್ ಆಫ್ ರೆಸ್ಪೆಕ್ಟ್. ಒಂದು ಮನೆ ಕಟ್ಟಿದ್ದೀರಿ ಅನ್ನೋದೇ ಒಂದು ದೊಡ್ಡ ರೆಸ್ಪೆಕ್ಟ್ ಈ ಸೊಸೈಟಿಯಲ್ಲಿ. ಒಂದು ಸ್ಟೆಬಿಲಿಟಿ, ಏನಿಲ್ಲ ಅಂದರೂ ನಂದು ಮನೆ ಇದೆಯಪ್ಪ ಅನ್ನೋ ಒಂದು ಸ್ಟೆಬಿಲಿಟಿ, ಒಂದು ಸೆಕ್ಯೂರಿಟಿ, ಇದು ಇ ಎಮ್ ಐಯಿಂದನೇ ಆಗುವುದು. ಅಂದರೆ ಈ 20 ವರ್ಷ ನನ್ನ ದುಡಿಮೆಯನ್ನು ನಾನು ಇವಾಗಲೇ ಆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸೆಕ್ಯೂರಿಟಿಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇ ಎಮ್ ಐ ತೊಗೊಳ್ಳೋದು ಉತ್ತಮ. ಇ ಎಮ್ ಐ ತೊಗೊಂಡು ಕಾರ್ ತೊಗೊಳ್ತಾ ಇದ್ದೀನಿ, 2 ವೀಲರ್ ತೊಗೊಳ್ತಾ ಇದ್ದೀನಿ, ಫೋನ್ ತೊಗೊಳ್ತಾ ಇದ್ದೀನಿ ಅಂದರೆ ನನ್ನ ಅಡ್ವೈಸು ಸ್ವಲ್ಪ ನಿಧಾನ ಮಾಡಿ. ಅಷ್ಟೇ ದುಡ್ಡನ್ನು ನೀವು ಸೇವ್ ಮಾಡ್ಬೋದು. ಯಾಕೆಂದರೆ ಆ್ಯಸ್ ಎ ಫೈನಾನ್ಸ್ ಕಂಪನಿ ಯಾರಿಗೆ ಅರ್ನಿಂಗ್ ಪೊಟೆನ್ಷಿಯಲ್ ಇಲ್ವೋ ಅವರಿಗೆ ನಾವು ಲೋನ್ ಕೊಡೋದಿಲ್ಲ. ಯಾರಿಗೆ ಅರ್ನಿಂಗ್ ಪೊಟೆನ್ಷಿಯಲ್ ಇದೆ ಅವರು ಇವತ್ತನ್ನು ತೊಗೊಳ್ಳೋದನ್ನು ನಾಳೆ ತೊಗೊಂಡ್ರೆ ನಮಗೆ ಇಂಟ್ರೆಸ್ಟ್ ಕಟ್ಟದೆ ಅವರ ಆಸೆಗಳನ್ನ ಸ್ವಲ್ಪ ದಿವಸಕ್ಕೆ ತಡ್ಕೊಂಡ್ರೆ ಅವರು ಅದನ್ನು ಇನ್ನೂ ಎಂಜಾಯ್ ಮಾಡ್ಬೋದು. ಖಂಡಿತ. ನೀವು ಸಾಲ ಮಾಡಿರುವ ವಸ್ತುವನ್ನು ಎಂಜಾಯ್ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಸಾಲದ ಹೊರೆ ನಿಮ್ಮ ತಲೆ ಮೇಲೆ ಇದ್ದೇ ಇರುತ್ತೆ, ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಆದರೆ ಇವತ್ತಿನ ಫಿನಾನ್ಷಿಯಲ್ ಸಿಚುವೇಶನ್ಗೆ ಮನೆ ಮೇಲೆ ಸಾಲ ಮಾಡುವಂಥದ್ದು 90% ಆಫ್ ಬ್ಯಾಂಕ್ಸ್ ಆರ್ ಓನ್ಲಿ ಫಂಡಿಂಗ್ ಹೌಸಿಂಗ್ ಲೋನ್ಸ್. ಇಲ್ಲ ಅಂದರೆ ಮನೆ ಕಟ್ಟಿ ಪೂರೈಸೋಕೆ ಆಗೋದಿಲ್ಲ. ಅದಕ್ಕೆ ಹೇಳೋದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳೋದೇನಕ್ಕೆ ಅಂದರೆ ಆ ಟೈಮಲ್ಲಿ ಸಾಲಗಳು ಆಗುತ್ತೆ. ಆ ಸಾಲಗಳು ತಪ್ಪಲ್ಲ. ಬಟ್ ಟ್ರಾವೆಲ್ ಮಾಡ್ತೀವಿ, ಫೋನ್ ತೊಗೊಳ್ತೀವಿ, ಕಾರ್ ತೊಗೊಳ್ತೀವಿ, ಅದರ ಮೇಲೆ ಸಾಲಗಳು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ತುಂಬ ಒಳ್ಳೆ ಮಾತು ಹೇಳಿದ್ರಿ ನೀವು. ಇನ್ಫ್ಯಾಕ್ಟ್ ಈಗ ಎಷ್ಟೋ ಬಿಸ್ನೆಸ್ ಮಾಡೆಲ್ಗಳಿದೆ. ನಿಮಗೆ ಟ್ರಿಪ್ ಹೋಗಲಿಕ್ಕೆ ಸಾಲ ಕೊಡ್ತಾರಂತೆ, ಐಫೋನ್ ತಗೊಳ್ಳಿಕ್ಕೆ ಸಾಲ ಕೊಡ್ತಾರಂತೆ. ಸ್ವಲ್ಪ ನಾವು ಆ ಸಾಲವನ್ನು ತಗೊಳ್ಳೋದಕ್ಕಿಂತ ನಾವೇ ಸೇವ್ ಮಾಡಿಕೊಂಡು ನಮ್ಮ ದುಡ್ಡಲ್ಲೇ ಮಾಡಿದರೆ ಆಗ ಎಂಜಾಯ್ಮೆಂಟು ಜಾಸ್ತಿ ಇರುತ್ತೆ ಅಲ್ಲ. 2 ವರ್ಷ ನೀವು ಪವರ್ ಆಫ್ ಸೇವಿಂಗ್ ಇಸ್ ಆಲ್ವೇಸ್ ಕಾಂಪೌಂಡಿಂಗ್. ದಿಸ್ ಇಸ್ ಒನ್ ಆಫ್ ದ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್, ರೈಟ್? ಎಲ್ಲರೂ ಏನು ಅನ್ಕೊಳ್ತಾರೆ, ಅಯ್ಯೋ ಇವಾಗ ತೊಗೊಳ್ಳೋದೆ ಐಫೋನ್ 10,000 ರೂಪಾಯಿ ಕೊಟ್ರೇ ನನ್ನ ಡೌನ್ ಪೇಮೆಂಟ್ ಇವತ್ತು ಐಫೋನ್ ಸಿಗುತ್ತೆ ಅಂತ. ನೀವು ಒಂದು ಸಲ 10,000 ರೂಪಾಯಿನ ಟೇಬಲ್ ಮೇಲೆ ಕರೆನ್ಸಿಯಾಗಿ ನೋಡಿ, ಅದನ್ನು ಜಮಾ ಮಾಡಿ, ಸೇವ್ ಮಾಡಿ. ದಟ್ ಪವರ್ ಇಸ್ ಮೋರ್ ಪವರ್ಫುಲ್ ಬಿಕಾಸ್ ಇಟ್ ಗಿವ್ಸ್ ಯು ಲಾಟ್ ಆಫ್ ಕಾನ್ಫಿಡೆನ್ಸ್ ಟು ಗೋ ಆ್ಯಂಡ್ ಗೆಟ್ ಬ್ಯಾಕ್ ಅನದರ್ 10,000. ನೀವು ಸೇವೆ ಮಾಡದೆ ಎಷ್ಟು ಸಂಬಳ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ ಅಂತಲೇ ಗೊತ್ತಾಗದೆ ಅಷ್ಟಕ್ಕಿಂತ ಜಾಸ್ತಿ ಇ ಎಮ್ ಐ ಹೋಗುವಂಥ ಕಮಿಟ್ಮೆಂಟ್ ಮಾಡಿಕೊಂಡ್ರೆ ನೀವು ದುಡಿತಾ ಇರೋದಕ್ಕೆ ಅರ್ಥನೇ ಇರೋದು. ಸೊ ದ ಪವರ್ ಆಫ್ ಸೇವಿಂಗ್ ಈಸ್ ಆಲ್ವೇಸ್ ಕಾಂಪೌಂಡಿಂಗ್. ಪವರ್ ಆಫ್ ಇನ್ವೆಸ್ಟಿಂಗ್ ಈಸ್ ಆಲ್ಸೋ ಕಾಂಪೌಂಡಿಂಗ್. ಬಟ್ ಪವರ್ ಆಫ್ ಸ್ಪೆಂಡಿಂಗ್ ಈಸ್ ಆಲ್ವೇಸ್ ಸಬ್ಟ್ರಾಕ್ಟಿಂಗ್. ಖಂಡಿತ. ಸೊ ಡೋಂಟ್ ಎವರ್ ಗೆಟ್ ಇನ್ ಟು ದ ಮೋಡ್ ಆಫ್ ಪವರ್ ಆಫ್ ಸ್ಪೆಂಡಿಂಗ್. ಎಷ್ಟೋ ಸಲ ಅನ್ಸುತ್ತಲ್ಲ, ಈಗ ಮನಿ ನಾಟ್ ಸ್ಪೆಂಟ್ ಈಸ್ ಈಕ್ವಲ್ ಟು ಮನಿ ಅರ್ನ್ಡ್ ಅಂತ. ಅಬ್ಸಲ್ಯೂಟ್ಲಿ. ಯಾಕೆಂದರೆ ಇಟ್ ಸೇವ್ಸ್ ಈವನ್ ದ ಟ್ಯಾಕ್ಸ್ ಕಾಂಪೊನೆಂಟ್. ನೀವು ದುಡಿಬೇಕಾದ್ರೆ 100 ರೂಪಾಯಿಗೆ 30 ರೂಪಾಯಿ ಟ್ಯಾಕ್ಸ್ ಕಟ್ತೀರಾ, ಆದರೆ ಸೇವ್ ಮಾಡುವಾಗ 1 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ಸೊ ಎವ್ರಿ ಮನಿ ಸೇವ್ಡ್ ಈಸ್ ಆಲ್ಸೋ ಸೇವಿಂಗ್ 30%. ಕಿರಣ್, ತುಂಬ ವಿಷಯಗಳಿಗೆ ಮಾತಾಡಿದ್ವಿ ಇವತ್ತು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಸ್ ಐ ಆಲ್ವೇಸ್ ಸೇ, ಯು ಆರ್ ಎ ಪರ್ಸನಲ್ ಇನ್ಸ್ಪಿರೇಷನ್ ಫಾರ್ ಮೀ ಆ್ಯಂಡ್ ಇನ್ಸ್ಪಿರೇಷನ್ ಟು ಮೆನಿ ಆಫ್ ಅಸ್ ಅರೌಂಡ್. ಥ್ಯಾಂಕ್ ಯು. Be like this. Stay blessed. Thank you very much, Prashant. Thank you.